ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮಧುಕರ್ ಹೆಗಡೆ ಇವರು ಮಲೆನಾಡು ತಪ್ಪಲಿನ ಜೋಗ್ ಫಾಲ್ಸ್ ಹತ್ತಿರದ ಕೊಲೆಕೈ ಗ್ರಾಮದಲ್ಲಿ 1967ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪಿಯುಸಿ ಶಿಕ್ಷಣವನ್ನು ತಾಳಗುಪ್ಪದಲ್ಲಿ ಮತ್ತು ಬಿಕಾಂ ಪದವಿಯನ್ನು ಬಳ್ಳಾರಿಯಲ್ಲಿ ಪೂರೈಸಿದರು. ಶ್ರೀಯುತರು ಸದ್ಯ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕುಗಳ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಸಹಕಾರಿ ಕ್ಷೇತ್ರದಲ್ಲಿನ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವ ಇವರು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ಸಹಕಾರಿ ಬಂಧುಗಳೇ, ಇವತ್ತು ನಾನು ಯಾಕೆ ಈ ಒಂದು ವಿಷಯವನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಚಾಲೆಂಜ್ ಏನು ಅಂದ್ರೆ, ಸವಾಲು ಏನು ಅಂದ್ರೆ, ಬೇಸಿಕ್ ಅಕೌಂಟಿಂಗ್ ನಾಲೆಡ್ಜ್ ಇಲ್ಲದೆ ಇರೋದು. ಬಹುಶಃ ಇದನ್ನ ಎಲ್ಲರೂ ಒಪ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಸಂಯುಕ್ತ ಸಹಕಾರಿ ಈ ನಿಟ್ಟಿನಲ್ಲಿ ಬಹಳಷ್ಟು ಟ್ರೈನಿಂಗ್ಗಳನ್ನು ಮಾಡ್ತಾ ಇದೆ. ಆದರೆ ಬೇಸಿಕ್ ಅಕೌಂಟಿಂಗ್ ನಾಲೆಡ್ಜ್ ಬಗ್ಗೆ ಇವತ್ತಿಗೆ ಅಂತಹ ಏನು ಯಾವ ರೀತಿಯಲ್ಲಿ ತರಬೇತಿ ಆಗ್ಬೇಕಾಗಿತ್ತು ಆ ರೀತಿಯಲ್ಲಿ ತರಬೇತಿ ಆಗ್ತಾ ಇಲ್ಲ. ಈಗ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್, ನಾನು ಆಡಿಟಿಂಗ್ ಹೋದವಾಗ ಏನು ಅಬ್ಸರ್ವ್ ಮಾಡಿದ್ದೀನಿ ಅದರ ಬೇಸಿಸ್ ಅಲ್ಲಿ ನಾನು ಒಂದು ಕನ್ಕ್ಲೂಷನ್ಗೆ ಬಂದು ಈ ಒಂದು ಮಾತನ್ನ ಹೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ನಮ್ಮ ಸಹಕಾರಿಗಳು, ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಒಂದು ನಿಲುವು ಹಾಗೆ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಒಂದು ಸಹಕಾರಿ ಸಚಿವಾಲಯವನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡಿ ಅದಕ್ಕೆ ಸೂಕ್ತ ವ್ಯಕ್ತಿಯನ್ನ ಅದರ ಒಂದು ಮಿನಿಸ್ಟರ್ ಆಗಿ ಮಾಡಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಮುಂದಿನ ದಿನಗಳಲ್ಲಿ, ಈಗ ಇಷ್ಟು ದಿವಸ ನಾವು ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ಗೆ ಹೋದವಾಗ ಏನ್ ಪ್ರಾಬ್ಲಮ್ ಬರ್ತಾ ಇತ್ತು ಅಂದ್ರೆ, ಸಹಕಾರಿ ಸಂಸ್ಥೆಗಳಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಅಕೌಂಟಿಂಗ್ ಡಿಸಿಪ್ಲಿನ್ ಇಲ್ಲ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅನ್ನೋ ಒಂದು ಕೂಗು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಇದು ಭಾಗಶಃ ಸತ್ಯ ಸಹ. ಯಾಕೆ ಅಂದ್ರೆ ಬಹಳಷ್ಟು ಸಹಕಾರಿಗಳು ಏನು ಅಂದ್ರೆ ಗ್ರಾಮಾಂತರ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಆ ಗ್ರಾಮಾಂತರ ಮಟ್ಟದಲ್ಲಿ ನಮಗೆ ಕೆಲಸವನ್ನ ಮಾಡುವಾಗ ಬಹುಶಃ ನಮಗೆ ಏನಂದ್ರೆ ಅಲ್ಲಿ ನಮಗೆ ಬೇಕಾದಂತಹ ಒಂದು ಟ್ಯಾಲೆಂಟ್, ಆ ಒಂದು ನೈಪುಣ್ಯ ಹೊಂದಿರುವಂತಹ ಒಂದು ಸಿಬ್ಬಂದಿ ನಮಗೆ ಸಿಗದೇ ಇರಬಹುದು. ಹಾಗಾಗಿ ನಾವು ಈ ಒಂದು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಬಹಳಷ್ಟು ಸಂಸ್ಥೆಗಳು ಹಿಂದೆ ಬೀಳ್ತಾ ಇದ್ದಾವೆ. ಬಹಳಷ್ಟು ಸಂಸ್ಥೆಗಳು ಲೆಕ್ಕಪತ್ರ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಈ ಲೆಕ್ಕಪತ್ರ ನಿರ್ವಹಣೆ ಯಾಕೆ ಮಾಡಬೇಕು ಸ್ನೇಹಿತರೆ? ಇದು ನಿಮಗೆಲ್ಲ ಗೊತ್ತಿದೆ. ಒಂದು ಕುಟುಂಬದಲ್ಲಿ ಇವತ್ತು ಆ ಕುಟುಂಬದ ಯಜಮಾನ ಲೆಕ್ಕಪತ್ರವನ್ನ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಅಲ್ಲಿರುವ ಸದಸ್ಯರ, ಕುಟುಂಬದ ಸದಸ್ಯರು ಅವ್ರನ್ನ ಕೇಳ್ತಾರೆ, ಯಾಕೆ ಲೆಕ್ಕಪತ್ರವನ್ನ ನಿರ್ವಹಣೆ ಮಾಡಿಲ್ಲ, ನಾವು ಯಾವ ರೀತಿಯಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ, ನಮಗೆ ಏನಾಗಿದೆ, ನಮ್ಮ ಒಂದು ಈಗ ಒಂದು ಏನು ಹಳ್ಳಿಯಲ್ಲಿ ಇರಬಹುದು, ಅಗ್ರಿಕಲ್ಚರ್ ಮೇನ್ ಅಲ್ಲಿ ಅವರದ್ದು ಉದ್ಯೋಗ ಆಗಿರ್ಬೋದು, ಅವರ ಆದಾಯ ಅಗ್ರಿಕಲ್ಚರ್ ಸೋರ್ಸ್ ಇಂದನೇ ಇರಬಹುದು. ಆದ್ರೂ ಸಹ ಅಲ್ಲಿ ಆದಾಯ ಒಂದಿಷ್ಟು ಬರುತ್ತೆ, ಖರ್ಚುಗಳಿರುತ್ತೆ. ನಾವು ಆದಾಯ ಮತ್ತು ಖರ್ಚನ್ನ ತೆಗೆದಾಗ ನಮಗೇನು ಉಳಿತಾಯ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ ಅನ್ನೋದನ್ನ ನೋಡ್ಬೇಕಲ್ವಾ. ಸೊ ಹಾಗಾಗಿ ಇವತ್ತು ಲೆಕ್ಕಪತ್ರ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಯಾರೊಬ್ರು ಹೇಳ್ತಾ ಇದ್ರು, ಏನು ಅಂದ್ರೆ ಹಣವನ್ನ ಹೊಳೆಗೆ ಹಾಕ್ಬೇಕು ಅಂದ್ರೂ ಎಣಿಸಿ ಹೊಳೆಗೆ ಹಾಕು ಅಂತ. ಯಾಕೆ ಅಂದ್ರೆ ನಾವ್ ಎಷ್ಟು ಹಣವನ್ನ ವ್ಯಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಲೆಕ್ಕಪತ್ರ ನಿರ್ವಹಣೆ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನನ್ನ ಪ್ರಕಾರ ಬಹುಶಃ ಇಲ್ಲಿ ಎಷ್ಟು ಜನ ಕೋಆಪರೇಟಿವ್ ಆಡಿಯನ್ಸ್ ಇದಾರೋ ನನ್ಗೆ ಗೊತ್ತಿಲ್ಲ. ಈ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನ್ ಹೇಳ್ತೀವಿ, ಅಂತಹ ಸಂಸ್ಥೆಗಳಿಂದ ರೆಪ್ರೆಸೆಂಟೇಟಿವ್ ಯಾರು ಮಾಡಿದ್ದಾರೆ ಅಂತವರಿಗೆ ಇದು ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಸೆಷನ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನು ಅಂದ್ರೆ, ಸಹಕಾರಿ ಸಂಸ್ಥೆಗಳಲ್ಲಿ ಬಹಳಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಅಂದ್ರೆ ಇಂಟ್ರೆಸ್ಟೆಡ್ ಪಾರ್ಟಿ. ಅಲ್ಲಿ ಸದಸ್ಯರು ಇರಬಹುದು, ಸಿಬ್ಬಂದಿಗಳಿರಬಹುದು, ಆಡಳಿತ ಮಂಡಳಿ ಇರಬಹುದು. ಅದಲ್ದೇನೆ ಇನ್ನೂ ಅಲ್ಲಿ ಆ ಒಂದು ಸಂಸ್ಥೆಯ ಬಗ್ಗೆ ಆಸಕ್ತಿ ಹೊಂದಿದವರು ಹಲವಾರು ಜನರು ಇರ್ತಾರೆ. ಅದರಲ್ಲಿ ಅವರ ನಿಬಂಧಕರು ಇರಬಹುದು, ಫೆಡರಲ್ ಕೋಆಪರೇಟಿವ್ ಇರಬಹುದು. ಅಂದ್ರೆ ಫೆಡರಲ್ ಕೋಆಪರೇಟಿವ್ ಅಂದ್ರೆ ಗವರ್ನಿಂಗ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ ಏನಿದೆ ಅದಿರಬಹುದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಬಹುದು, ಅಥವಾ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, GST ಡಿಪಾರ್ಟ್ಮೆಂಟ್. ಈ ಒಂದು ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರ ಉದ್ದೇಶನೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಒಂದು ಮದುವೆಯಲ್ಲಿ ಯಾರ್ಯಾರು ಏನೇನೆಲ್ಲ ಇಷ್ಟಪಡ್ತಾರೆ ಅನ್ನೋದಕ್ಕೆ
ಒಂದು ಸಂಸ್ಕೃತ ಶ್ಲೋಕದಿಂದ ನಾನು ಶುರು ಮಾಡ್ತೀನಿ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಿ ಬಾಂಧವಾಹ ಕುಲಮಿಚ್ಚಂತಿ ಮೃಷ್ಟಾನ್ನ ಮಿತರೇ ಜನಾಹ. ಒಂದು ಮದುವೆಯ ಸಂದರ್ಭದಲ್ಲಿ ಕನ್ಯೆ ಅಂದ್ರೆ ಮದುವೆಯಾಗುವಂತಹ ಹುಡುಗಿ ವರನ ರೂಪವನ್ನು ನೋಡ್ತಾಳಂತೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ. ತಾಯಿ ಆದವಳು ಏನು ಅಂದ್ರೆ, ಮಾತಾ ಅಂದ್ರೆ ತಾಯಿ ಆ ಒಂದು ತನ್ನ ಅಳಿಯ ಆಗುವವನು ಎಷ್ಟು ಹಣವನ್ನ ಸಂಪಾದನೆ ಮಾಡಿದಾನೆ ಅನ್ನೋ ಒಂದು ವಿಷಯವನ್ನ ನೋಡ್ತಾರಂತೆ. ಪಿತಾಶ್ರುತಿ, ಪಿತಾ ಅಂದ್ರೆ ತಂದೆ ಏನು ಅಂದ್ರೆ, ತಂದೆಗೆ ಏನ್ ಇಂಟ್ರೆಸ್ಟ್ ಇದೆ, ತನ್ನ ಅಳಿಯ ಆಗುವವನು ಎಷ್ಟು ಹೆಸರನ್ನು ಗಳಿಸಿದಾನೆ, ಸಮಾಜದಲ್ಲಿ ಅವನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಾನೋ ಅನ್ನೋದನ್ನ ನೋಡ್ತಾರಂತೆ. ಬಾಂಧವಾಹ ಕುಲಮಿಚ್ಚಂತಿ, ಇನ್ನು ಬಂಧುಗಳೆಲ್ಲ ಏನು ಅಂದ್ರೆ, ಅವನು ಎಂತಹ ಕುಲದಿಂದ ಬಂದಿದ್ದಾನೆ, ಈ ಒಂದು ಮನೆಗೆ ಅಳಿಯ ಆಗುವಂತಹ ವ್ಯಕ್ತಿ ಯಾವ ಕುಲದಿಂದ ಬಂದಿದ್ದಾನೆ, ಅವನು ಒಂದು ಒಳ್ಳೆಯ ಕುಲದಿಂದ, ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿದಾನೋ, ಒಳ್ಳೆಯ ಕುಲದಿಂದ ಬಂದಿದ್ದಾನೋ ಅನ್ನೋದನ್ನ ನೋಡ್ತಾರಂತೆ. ಹಾಗೆ ಇನ್ನು ಉಳಿದವರು, ನಾವೆಲ್ಲ ಹೋಗಿರ್ತೀವಲ್ಲ, ಮೃಷ್ಟಾನ್ನ ಮಿತರೇ ಜನಾಹ, ನಾವು ಏನೇನು ಭೋಜ್ಯಗಳನ್ನ ಮಾಡಿದ್ದಾರೆ, ನಮಗೇನು ಅದೇ ಇಂಟ್ರೆಸ್ಟ್. ಎಷ್ಟು ಜನ ನಾವೇನು ಹೋಗಿರ್ತೀವಿ ಮದುವೆಗೆ ಆಮಂತ್ರಿತರಾಗಿ, ನಮಗೆ ಆ ಮದುವೆಯಲ್ಲಿ ಏನು ಭೋಜ್ಯಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಇದನ್ನ ನಾವು ನೋಡ್ತೀವಿ. ಹಾಗೆ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಇವತ್ತು ನಾನು ಮೊದಲು ಮೆಂಬರ್ಸ್ಗೆ ಏನು ಇಂಟ್ರೆಸ್ಟ್ ಇದೆ, ನಮ್ಮ ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆಯೋ ಇಲ್ವೋ, ನಾವು ಲಾಭವನ್ನು ಗಳಿಸ್ತಾ ಇದೆಯೋ ಇಲ್ವೋ, ನಾವು ಏನು ಇನ್ವೆಸ್ಟ್ ಮಾಡಿದೀವಿ, ಶೇರ್ ಹಣವನ್ನು ತೊಡಗಿಸಿದೀವಿ, ಆ ಶೇರ್ ಹಣಕ್ಕೆ ನಮಗೆ ಡಿವಿಡೆಂಡ್ ಲಾಭಾಂಶ ಬರುತ್ತೋ ಇಲ್ವೋ ಅನ್ನೋದನ್ನ ನೋಡ್ತಾರೆ. ಹಾಗಾಗಿ ಆ ಸಂಸ್ಥೆ ಅದು ಯಾವಾಗ ಗೊತ್ತಾಗುತ್ತೆ, ನಾವು ಲೆಕ್ಕಪತ್ರ ನಿರ್ವಹಣೆ ಮಾಡಿದವಾಗ ಆ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ. ಅದೇ ತರ ಆಡಳಿತ ಮಂಡಳಿಗೇನು, ನಾವು ಲಾಭವನ್ನು ಗಳಿಸಬೇಕು. ಇವತ್ತು ಸಹಕಾರಿ ಸಂಸ್ಥೆಗಳು ಒಂದು ಸಾಮಾಜಿಕ ಬದ್ಧತೆಯುಳ್ಳ ಒಂದು ವ್ಯಾವಹಾರಿಕ ಸಂಸ್ಥೆ ಅಂತ ಆದ್ಮೇಲೆ ಲಾಭ ಗಳಿಸುವುದು ನಮ್ಮ ಒಂದು ಗುರಿ ಆಗಿರುತ್ತೆ. ಇದು ಸೆಕೆಂಡರಿ ಆಗಿರ್ಬೋದು, ಸಾಮಾಜಿಕ ಬದ್ಧತೆ ಫಸ್ಟ್ ಬರುತ್ತೆ. ಸೆಕೆಂಡರಿ ಆಗಿ ನಮಗೇನ್ ಬರುತ್ತೆ ಅಂದ್ರೆ, ಒಂದು ಲಾಭವನ್ನು ಗಳಿಸಲೇಬೇಕು. ಯಾಕೆಂದ್ರೆ ಒಂದು ಸಂಸ್ಥೆ ಮುಂದೆ ಹೋಗ್ಬೇಕು, ಒಂದು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂದ್ರೆ ಆ ಸಂಸ್ಥೆ ಲಾಭವನ್ನು ಗಳಿಸಲೇಬೇಕು. ಒಂದು ವ್ಯವಹಾರದಲ್ಲಿ ನಷ್ಟ ಆಗ್ಬಾರ್ದಂತೆ, ನಷ್ಟ ಆದ್ರೆ ಅದು ವ್ಯವಹಾರವಲ್ಲವಂತೆ. ಎನಿ ಆಕ್ಟಿವಿಟಿ ಕ್ಯಾರಿಡ್ ಆನ್ ಸಕ್ಸಸ್ಫುಲಿ ರಿಸಲ್ಟಿಂಗ್ ಇನ್ ಪ್ರಾಫಿಟ್ ಈಸ್ ಬಿಸಿನೆಸ್ ಅಂತ. ಯಾವುದೇ ಒಂದು ಬಿಸಿನೆಸ್ ಅಂದ್ರೆ ಅದು ಲಾಭದಲ್ಲೇ ಕೊನೆಗೊಳ್ಬೇಕು. ನಮ್ಮ ಬಿಸಿನೆಸ್ ಅಲ್ಲಿ ನಷ್ಟ ಆಯ್ತು ಅಂದ್ರೆ, ಅಂತಹ ಒಂದು ನಷ್ಟ ಆದ್ರೆ ಅದು ಬಿಸಿನೆಸ್ ಅಲ್ವಂತೆ, ಅದು ಒಂದು ವ್ಯವಹಾರ ಅಲ್ಲ, ಅದು ಒಂದು ಸರ್ವಿಸ್ ಅಂತ ಆಗ್ಬೋದು. ವ್ಯವಹಾರ ಅಂತ ಆದವಾಗ ಆ ವ್ಯವಹಾರದಲ್ಲಿ ನಾವು ಲಾಭವನ್ನು ಗಳಿಸಬೇಕು. ಲಾಭ ಇಲ್ಲಿ ಸೆಕೆಂಡರಿ ಆಗಿರ್ಬೋದು, ಆದ್ರೆ ಎಷ್ಟು ಲಾಭ ಗಳಿಸ್ತೀವಿ, ಹೇಗ್ ಗಳಿಸ್ತೀವಿ ಅನ್ನೋದು ನಮ್ಮ ಒಂದು ಇದಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಲಾಭವನ್ನು ಗಳಿಸಬೇಕು. ಆಡಳಿತ ಮಂಡಳಿಗೆ ಏನು, ನಾವು ಲಾಭವನ್ನು ಗಳಿಸ್ತಾ ಇದ್ದೀವಿ, ನಾವು ಒಂದು ಒಳ್ಳೆಯ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇರುವ ಒಂದು ದಾರಿ ಸರಿ ಇದೆ ಅಂತ ತಿಳ್ಕೋಬೇಕು ಅಂದ್ರೆ ಅಲ್ಲಿ ಲೆಕ್ಕಪತ್ರ ನಿರ್ವಹಣೆ ಅಷ್ಟೇ ಅವಶ್ಯವಾಗಿರುತ್ತದೆ. ಸೊ ಅದೇ ತರ ಇನ್ನು ಸಿಬ್ಬಂದಿಗಳಿಗೆ ಏನು ಇಂಟ್ರೆಸ್ಟ್, ನಾವಿಷ್ಟು ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡ್ತೀವಿ, ಕೆಲಸವನ್ನ ಮಾಡಿದಾಗ ನಮ್ಮ ಒಂದು ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಮತ್ತೆ ಏನು ಅಂದ್ರೆ, ನಾಳೆ ನಾನು ಈ ಸಂಸ್ಥೆಯಲ್ಲಿ ನನ್ನ ಒಂದು ಕುಟುಂಬ ನಿರ್ವಹಣೆಯನ್ನು ನಾನು ಮಾಡ್ತಾ ಇದ್ದೀನಿ, ಆ ಕುಟುಂಬ ನಿರ್ವಹಣೆಗೆ ಬೇಕಾದಂತಹ ಒಂದು ರೀತಿಯಲ್ಲಿ ಈ ಸಂಸ್ಥೆ ಮುಂದೆ ಹೋಗ್ತಾ ಇದೆಯೋ ಇಲ್ಲವೋ, ಅಥವಾ ನಾನು ಏನಾದ್ರೂ ಈ ಸಂಸ್ಥೆಯಿಂದ ಹೊರಗಡೆ ಹೋಗಿ ನನ್ನ ಬ್ರೆಡ್ ಅಂಡ್ ಬಟರ್, ನನ್ನ ಒಂದು ಜೀವನಾಂಶವನ್ನ ನಾನು ಕಂಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ಸಂಸ್ಥೆಯ ಲೆಕ್ಕಪತ್ರ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ. ಇನ್ನು ಫೆಡರಲ್ ಕೋಆಪರೇಟಿವ್ ಅಂದ್ರೆ ಈ ಒಂದು ಸಂಸ್ಥೆಯ ಎಲ್ಲಾ ಕೋಆಪರೇಟಿವ್ ಸೌಹಾರ್ದದಲ್ಲಿ ರಿಜಿಸ್ಟರ್ ಆಗಿರುವಂತಹ ಎಲ್ಲಾ ಸಹಕಾರಿಗಳ ಒಂದು ಮಾತೃ ಸಂಸ್ಥೆ ಅಂತ ಹೇಳಬಹುದು. ಆ ಮಾತೃ ಸಂಸ್ಥೆಗೆ ಏನ್ ಇಂಟ್ರೆಸ್ಟ್, ನಮ್ಮ ಒಂದು ಮೆಂಬರ್ಗಳು, ನಮ್ಮ ಒಂದು ಸದಸ್ಯ ಕೋಆಪರೇಟಿವ್ ಸಹಕಾರಿಗಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅವರು ನಮ್ಮ ಒಂದು ಮಾರ್ಗದರ್ಶನವನ್ನು ಫಾಲೋ ಮಾಡ್ತಾ ಇದ್ದಾರಾ ಇಲ್ವೋ, ಅಥವಾ ಒಂದು ಕಾಯ್ದೆಯ ಒಂದು ಉದ್ದೇಶದಿಂದ ಅವರು ತಮ್ಮ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೋ ಇಲ್ವೋ, ನಾವು ಒಂದು ಹಾಕಿಕೊಟ್ಟಂತಹ ಮಾರ್ಗದರ್ಶನವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಇಲ್ವೋ, ಮಾಡ್ತಾ ಇದ್ರೆ ಅದನ್ನ ಹೇಗ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೋಬೇಕು ಅವರು. ಮತ್ತೆ ಈ ಒಂದು ಸಂಸ್ಥೆಗಳ ಮೇಲೆ ಫೆಡರಲ್ ಕೋಆಪರೇಟಿವ್ಗೆ ಒಂದು ಹೆಸರು ಬರುತ್ತೆ. ಹಾಗಾಗಿ ಈ ಸಂಸ್ಥೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ, ಬಹಳಷ್ಟು ಫ್ರಾಡ್ಗಳಾಗ್ತಾ ಇದೆ. ಫ್ರಾಡ್ಗಳು
ಏನ್ ಗೊತ್ತಿಲ್ಲ, ಇವತ್ತೊಂದು ನಮಗೆ ಈ ಒಂದು ಏನು ಇದನ್ನ ಕೊಟ್ಟಿದ್ದಾರೆ, ನಮಗೆ ಒಂದು ಸ್ವಾತಂತ್ರ್ಯವನ್ನ ಏನ್ ಕೊಟ್ಟಿದ್ದಾರೆ, ಅದು ಸ್ವೇಚ್ಛಾಚಾರವಾಗಿ ಬಳಸಿಕೊಂಡು ಕೆಲವೊಂದು ಸಂಸ್ಥೆಗಳು ಬಹಳ ಆ, ಏನು ಹಣ ದುರುಪಯೋಗವನ್ನ ಮಾಡ್ತಾ ಇದ್ದಾರೆ. ಆ ಹಣ ದುರುಪಯೋಗ ಕೆಲವೊಂದು ಸಂಸ್ಥೆಗಳು ಮಾತ್ರ ಮಾಡ್ತಾ ಇದ್ದಾರೆ, ಆದರೆ ಅದರಿಂದ ಬಹಳಷ್ಟು ಸಂಸ್ಥೆಗಳಿಗೆ ಇವತ್ತು ಎಫೆಕ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ತುಂಬಾ ಸಹಕಾರಿ ಸಂಸ್ಥೆಗಳಿಂದ ಡೆಪಾಸಿಟ್ ಏನು ಠೇವಣಿಯನ್ನ ಹಣವನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಜನರು. ಯಾಕೆಂದ್ರೆ ಇವರಲ್ಲಿ ನಂಬಿಕೆ ಹೊರಟು ಹೋಗ್ತಾ ಇದೆ. ಇನ್ನು ಸದಸ್ಯರಲ್ಲಿ ಮತ್ತೊಂದು ಏನು ಅಂದ್ರೆ, ಅವರು ನಿಮ್ಮ ಒಂದು ವಿಶ್ವಾಸದ ಮೇಲೆ ನಿಮ್ಮಲ್ಲಿ ಒಂದು ಡೆಪಾಸಿಟ್ ಅನ್ನ ಇಟ್ಟಿರ್ತಾರೆ. ಆ ವಿಶ್ವಾಸವನ್ನು ನಾವು ಉಳಿಸ್ಕೋಬೇಕಾದ ಪರಿಸ್ಥಿತಿಯಲ್ಲಿ ಆ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ತಾ ಇದ್ದೀವೋ, ಅದು ಹೇಗೆ ನಾವು ಕೋಡಿಫೈ ಮಾಡ್ತೀವಿ? ನಮ್ಮ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ನಾವು ಪಾರದರ್ಶಕತೆಯನ್ನು ನಾವು ಮಾಡಿದಾಗ ಎಷ್ಟು ನಾವು ಹಣವನ್ನು ಗಳಿಸಿದೀವಿ, ಎಷ್ಟು ಖರ್ಚನ್ನ ಮಾಡಿದೀವಿ, ಎಷ್ಟು ನಮಗೆ ಉಳಿತಾಯ ಆಗಿದೆ ಅನ್ನೋ ಒಂದು ಲೆಕ್ಕವನ್ನ ನಾವು ಇಡಬೇಕಾಗುತ್ತೆ. ಅದು ಸದಸ್ಯರಿಗೆ ಬೇಕಾದ ಒಂದು ಮಾಹಿತಿಯಾಗಿರುತ್ತೆ. ಇನ್ನು ನಮ್ಮ ಮೇಲೆ ಇನ್ನೂ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಆದಾಯ ತೆರಿಗೆ ಇದು ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ GST. ಆದಾಯ ತೆರಿಗೆ ಅವ್ರಿಗೆ ಏನು ಇಂಪಾರ್ಟೆಂಟು? ನೀವು ಎಲ್ಲಾ ಖರ್ಚುಗಳಿಗೆ ಮಾಹಿತಿಯನ್ನ ಇಟ್ಟಿದ್ದೀರೋ ಇಲ್ವೋ, ನೀವು ಮಾಡಿರುವ ಖರ್ಚುಗಳೆಲ್ಲ ಅದು ಜೆನೈನ್ ಆಗಿದೆಯೋ, ಅದು ಪ್ರಸ್ತುತವಾಗಿದೆಯೋ ಇಲ್ವೋ, ಅಥವಾ ನೀವೇನಾದ್ರೂ ಬೇರೆ ಬೇರೆ ಖರ್ಚನ್ನ ನಿಮ್ಮ ಪರ್ಸನಲ್ ಎಕ್ಸ್ಪೆಂಡಿಚರ್ ಅನ್ನ ಹಾಕಿ ಸಂಸ್ಥೆಗೆ ಅದನ್ನ ಸಂಸ್ಥೆಯಿಂದ ಖರ್ಚು ಹಾಕಿ ಅದನ್ನ ನೀವು ತೆಗೆದುಕೊಳ್ತಿದ್ದೀರೋ ಇಲ್ವೋ, ಕೊಳ್ತಾ ಇದ್ರೆ ಅದನ್ನ ಹೇಗೆ ಅವರು ಕಂಟ್ರೋಲ್ ಮಾಡಬೇಕು? ನಮಗೆ ಆದಾಯ ತೆರಿಗೆ, ಯಾವುದೇ ಕಾರಣಕ್ಕೂ ಆದಾಯ ತೆರಿಗೆ, ಈ ಸಂಸ್ಥೆ ಆದಾಯ ತೆರಿಗೆಯನ್ನ ಇವೇಡ್ ಮಾಡಬಾರದು. ಆದಾಯ ತೆರಿಗೆ ಅವಾಯ್ಡೆನ್ಸ್ ಬೈ ಗುಡ್ ಮೀನ್ಸ್ ಇಸ್ ಗುಡ್ ಇನ್ ಲಾ. ಆದ್ರೆ ಇವೇಷನ್ ಆಫ್ ಟ್ಯಾಕ್ಸ್ ಇದೆಯಲ್ಲ, ಟ್ಯಾಕ್ಸ್ ಅನ್ನ ಕದಿಯೋದು ಅಂತ ನಾವೇನ್ ಹೇಳ್ತೀವಿ, ಅದು ಬ್ಯಾಡ್ ಇನ್ ಲಾ. ಹಾಗಾಗಿ ಈ ಒಂದು ಸಂಸ್ಥೆ ಟ್ಯಾಕ್ಸ್ ಅನ್ನ ಕದೀತಾ ಇದೆಯೋ, ಸರಿಯಾದ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಅನ್ನೋ ಮಾಹಿತಿ ಅವರಿಗೆ ಗೊತ್ತಾಗ್ಬೇಕು ಅಂದ್ರೆ, ಅಥವಾ ಕಟ್ತಾ ಇದೆ ಅನ್ನೋ ಮಾಹಿತಿ ತಿಳ್ಕೋಬೇಕು ಅಂದ್ರೆ, ನಿಮ್ಮಲ್ಲಿ ಲೆಕ್ಕಪತ್ರ ನಿರ್ವಹಣೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು GST ಸಹ ಅದೇ ರೀತಿಯಲ್ಲಿ ಬರುತ್ತೆ. ಇದೇ ತರ ಬೇರೆ ಬೇರೆ ಸಂಸ್ಥೆಗಳು, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಇವತ್ತು ನಾನು ಹೇಳಿದೆ, ನಮಗೆ ಸಹ ಈಗ ನಾವು ಏನು ಇದನ್ನ ಮಾಡ್ತಾ ಇದ್ದೀವಿ, ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ, ನಾವು ಬೇರೆ ಬೇರೆ ಚಟುವಟಿಕೆಯನ್ನ ಮಾಡ್ತೀವಿ. ಆ ಬೇರೆ ಬೇರೆ ಚಟುವಟಿಕೆಗಳು ಹೇಗೆ ನಡೀತಾ ಇದೆ, ನಮ್ಮ ಒಂದು ಚಟುವಟಿಕೆಯಲ್ಲಿ ಲಾಭ ಇರ್ಬೋದು, ಇನ್ನೊಂದು ಚಟುವಟಿಕೆಯಲ್ಲಿ ನಷ್ಟ ಇರ್ಬೋದು. ಯಾವ ಚಟುವಟಿಕೆಯಿಂದ ನಮಗೆ ಲಾಭ ಬರ್ತಾ ಇದೆ, ಯಾವ ವ್ಯವಹಾರದಿಂದ ನಮಗೆ ಲಾಭ ಬರ್ತಾ ಇದೆ, ಯಾವ ವ್ಯವಹಾರದಿಂದ ನಮಗೆ ನಷ್ಟ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂದ್ರೆ, ಪ್ರತಿಯೊಂದು ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿ ಅದನ್ನ ಕೋಡಿಫೈ ಮಾಡಿ ಒಂದು ಲೆಕ್ಕವನ್ನ ನಾವು ನಿರ್ವಹಿಸಿದಾಗ ಮಾತ್ರ ಆ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೋಬಹುದು ಸ್ನೇಹಿತರೆ. ಇನ್ನು ಸಹಕಾರಿ ಸಂಸ್ಥೆಗಳಲ್ಲಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಹಳಷ್ಟು ಸಹಕಾರಿ ಸಂಸ್ಥೆಗಳಲ್ಲಿ ಇವತ್ತು ಪ್ರಾಕ್ಟೀಸ್ ಏನಿದೆ ಅಂದ್ರೆ, ಕೆಲವೊಂದು ಮ್ಯಾನ್ಯುವಲ್ ಸಿಸ್ಟಮ್ ಇದೆ, ಕೆಲವು ಸಹಕಾರಿ ಸಂಸ್ಥೆಗಳು ತಂತ್ರಾಂಶವನ್ನು ಬಳಸಿಕೊಂಡಿದ್ದಾರೆ. ಈಗ ಮ್ಯಾನ್ಯುವಲ್ ಸಿಸ್ಟಮ್ ಇರಬಹುದು ಅಥವಾ ತಂತ್ರಾಂಶವನ್ನು ಬಳಸಿಕೊಂಡು ಮಾಡ್ತಾ ಇರೋ ಸಹಕಾರಿ ಸಂಸ್ಥೆಗಳು ಇರಬಹುದು. ಬರೇ ಅಕೌಂಟ್ಸ್ ಒಂದೇ ಅಲ್ಲ, ಅದಲ್ದೇನೆ ಬೇರೆ ಬೇರೆ ದಾಖಲೆಗಳನ್ನ ಹೇಳಿದ್ದಾರೆ. ಸೆಕ್ಷನ್ 32 ನಲ್ಲಿ, ಸೌಹಾರ್ದ ಸಹಕಾರಿ ಕಾಯ್ದೆಯ ಸೆಕ್ಷನ್ 32 ನಲ್ಲಿ ಯಾವ್ಯಾವ ಎಲ್ಲ ಪುಸ್ತಕವನ್ನ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಅದರ ಮಾಹಿತಿಯನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಬೇಸಿಕ್ ಆಗಿ ನಾವು ಏನ್ ಇಟ್ಕೋಬೇಕು, ಇವತ್ತು ಏನಾಗಿದೆ ಅಂದ್ರೆ ಸಂಸ್ಥೆಗಳಲ್ಲೆಲ್ಲ ನಮಗೇನು ಪ್ರಾಬ್ಲಮ್, ನಮ್ಮ ಆಡಿಟರ್ ಬರ್ತಾರೆ, ಆಡಿಟರ್ ಬಂದು ನಮ್ಮ ಲೆಕ್ಕಪತ್ರವನ್ನ ಅವರು ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ನಮಗೆ ಬ್ಯಾಲೆನ್ಸ್ ಶೀಟು, P&L, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಆರ್ಥಿಕ ತಕ್ತೆಗಳು ಅಂತ ನಾವೇನ್ ಹೇಳ್ತೀವಿ, ಆರ್ಥಿಕ ತಕ್ತೆಗಳನ್ನ ಅವ್ರು ಬಂದು ಹಾಕಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ, ಒಂದು ಮನೋಭಾವ ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದು ಒಳ್ಳೆಯದಲ್ಲ. ಪ್ರತಿಯೊಂದು ದಿವಸ ನಾನು ಏನು ಲಾಭ ಮಾಡಿದ್ದೀನಿ, ಪ್ರತಿಯೊಂದು ದಿವಸ ನಾನು ಏನು ವ್ಯವಹಾರ ಮಾಡಿದ್ದೀನಿ, ಆ ವ್ಯವಹಾರವನ್ನ ನಾನು ನನ್ನ ಲೆಕ್ಕಪತ್ರದಲ್ಲಿ ನಾನು ಅಳವಡಿಸ್ಕೊಳ್ತಾ ಇದೀನೋ ಇಲ್ಲೋ ಅನ್ನೋದು ನಾವು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದೀವಿ ಅವರೆಲ್ಲರಿಗೂ ಅದು ಬಹಳ ಮಹತ್ತರವಾದ ಒಂದು ಕೆಲಸ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಆಡಿಟರ್ ಬರಬೇಕು, ಆಡಿಟರ್ ಬಂದು ಅವರು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಹಾಕಿದಾಗ ನಮಗೆ ಪರಿಸ್ಥಿತಿಯನ್ನು ನಾವು ತಿಳ್ಕೋಬೇಕು ಅಂತ ನೀವು ಯಾವತ್ತೂ ಕಾಯಬೇಡಿ. ಪ್ರತಿಯೊಂದು ದಿವಸ ನೀವು ನಿಮ್ಮ ಒಂದು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿ, ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಹಿಂದಿನ ದಿವಸಕ್ಕೆ ಕಂಪೇರ್ ಮಾಡಿದವಾಗ, ಹೋಲಿಸಿದಾಗ ನೀವು
ಇವತ್ತು ಏನು ಲಾಭವನ್ನ ಮಾಡಿದಿರೋ ಇಲ್ವೋ, ಹಿಂದಿನ ದಿವಸ ನೀವು ಏನು ವ್ಯವಹಾರ ಮಾಡಿದ್ರಿ ಅದಕ್ಕಿಂತ ಚೆನ್ನಾಗಿ ಮಾಡಿದಿರೋ ಇಲ್ವೋ, ಅಥವಾ ಏನಾದರೂ ಸಮಸ್ಯೆಗಳಿದೆಯೋ ಅಂತ ತಿಳ್ಕೋಬೇಕು ಅಂದ್ರೆ ಪ್ರತಿ ದಿವಸ ನೀವು ಬಂದಾಗ ಬೆಳಗ್ಗೆ ಒಂದು 5 ರಿಂದ 10 ನಿಮಿಷ ನಿಮ್ಮ ಒಂದು ಫೈನಾನ್ಷಿಯಲ್, ಹಿಂದಿನ ದಿವಸದ ಫೈನಾನ್ಷಿಯಲ್ ಅಂದ್ರೆ ಇವತ್ತು ಬೆಳಗ್ಗೆ ಬಂದಾಗ ಹಿಂದಿನ ದಿನ ನೀವೇನ್ ಟ್ರಾನ್ಸಾಕ್ಷನ್ ಮಾಡಿದಿರಲ್ಲ ಅಲ್ಲಿವರೆಗಿನ ಟ್ರಾನ್ಸಾಕ್ಷನ್ ಒಂದು ಪಕ್ಷಿ ನೋಟ ನೀವು ಮಾಡಬೇಕಾಗುತ್ತೆ. ಒಂದು ಟ್ರಯಲ್ ಬ್ಯಾಲೆನ್ಸ್ ಅಥವಾ P&L ಬ್ಯಾಲೆನ್ಸ್ ಶೀಟ್ ಅನ್ನ ತೆಗೆದುಕೊಂಡು ಏನಿದೆ ನಿಮ್ಮಲ್ಲಿ ಏನು ಐಟಮ್ಗಳು ಬಂದಿದೆ, ವೆದರ್ ಎಲ್ಲ ಬಂದಿರೋ ಎಲ್ಲಾ ಐಟಮ್ಗಳು ಸರಿ ಇದೆಯೋ ಇಲ್ಲೋ ಅಂತ ಒಂದು 5 ರಿಂದ 10 ನಿಮಿಷ ನೀವು ಕಣ್ಣಾಡಿಸಿದ್ರೆ ಸಾಕು. ಯಾರು ಅದಕ್ಕೆ ಬಾಧ್ಯಸ್ಥರಾಗಿದ್ದೀರಿ ಅವರಂತೂ ನೋಡ್ಲೇಬೇಕು. ಸಿಇಒಗಳು ಅಥವಾ ಬ್ರಾಂಚ್ ಮ್ಯಾನೇಜರ್ಸ್ ಏನಿದಿರಿ ಅವರು, ನೀವು ಪ್ರತಿ ದಿವಸ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋ ಡ್ಯೂಟಿ ಏನು ಅಂದ್ರೆ ಹಿಂದಿನ ದಿವಸದ ಟ್ರಯಲ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಂಡು ಅದನ್ನ ಒಂದು ಸಲ ಕಣ್ಣಾಡಿಸಿದ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಅಲ್ಲಿ ಫ್ರಾಡ್ ಆಗಿದ್ರು ಸಹ ನಿಮ್ಮ ಗಮನಕ್ಕೆ ಬಂದ್ಬಿಡುತ್ತೆ. ಅಲ್ಲೇ ನೀವು ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ನಮ್ಮಲ್ಲಿ ಬಹಳ ಸಮಸ್ಯೆ ಏನು ಅಂದ್ರೆ ಇವತ್ತು ನಾವು ಸವಾಲು ಅಂತ ಏನು ಅನ್ಕೊಂಡಿದೀವಿ, ಇವತ್ತು ನಾವು ಯಾರು ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸಿಇಒ. ಇನ್ನು ಕೆಲವು ಆಡಳಿತ ಮಂಡಳಿ ಸದಸ್ಯರು ಸಹ ಇದನ್ನ ನೋಡ್ತಾ ಇಲ್ಲ, ಲೆಕ್ಕಪತ್ರ ಪರಿಶೀಲನೆ ಮಾಡ್ತಾ ಇಲ್ಲ. ಹಾಗಾಗಿ ಆ ಸಂಸ್ಥೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ತಾ ಇಲ್ಲ. ಇದು ದೊಡ್ಡ ಸವಾಲಾಗಿದೆ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಇವತ್ತು ಹಿಂದೇನೋ ಪರಿಸ್ಥಿತಿ ಇತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಮಾಡಬಾರ್ದು. ನಾವು ಇವತ್ತಿನ ಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಒಂದು ಫೈನಾನ್ಷಿಯಲ್ಸ್ ಅನ್ನ ನಾವು ನೋಡ್ಕೊಂಡು ಏನು ಕರೆಕ್ಷನ್ಸ್ ಆಗ್ಬೇಕು ಪ್ರತಿ ದಿವಸ ನಾವು ಅದನ್ನ ನೋಡಿದಾಗ, ಈವನ್ ಆಡಳಿತ ಮಂಡಳಿ ಸಹ ಬಹಳ ಜವಾಬ್ದಾರಿ ಇರುತ್ತೆ. ಆಡಳಿತ ಮಂಡಳಿಗೂ ಪ್ರತಿ ತಿಂಗಳು ಅವರು ಬೋರ್ಡ್ ಮೀಟಿಂಗ್ ಅನ್ನ ಏನ್ ಮಾಡ್ತಾರೆ, ಆಡಳಿತ ಮಂಡಳಿ ಸಭೆಯನ್ನ ಮಾಡ್ತಾರೆ. ಆ ಸಭೆಯನ್ನ ಮಾಡಿದಾಗ ಅಲ್ಲಿವರೆಗಿನ ಒಂದು ಏನು ಆ ಲೆಕ್ಕಪತ್ರವನ್ನ ಅವರು ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿ ಏನಾದ್ರೂ ಅದರಲ್ಲಿ ವ್ಯತ್ಯಾಸ ಬಂದಿದ್ರೆ ಕೂಡಲೇ ಅದಕ್ಕೆ ಕರೆಕ್ಟಿವ್ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು. ಆದ್ರೆ ಬಹಳಷ್ಟು ಸಂಸ್ಥೆಗಳು ಇದನ್ನ ಮಾಡ್ತಾ ಇಲ್ಲ. ಇದನ್ನು ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದಲ್ದೇನೆ ನಾವು ಇನ್ನು ಬೇಸಿಕ್ ಅಕೌಂಟ್ಸ್ ಅಂತ ನಾನು ಏನ್ ಹೇಳಿದೆ, ಬೇಸಿಕ್ ಅಕೌಂಟ್ಸ್ ಅಲ್ಲಿ ಮುಖ್ಯವಾಗಿ ಬರುವಂತಹದ್ದು ನಗದು ಪುಸ್ತಕ, ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಯಾಕೆ ಇಂಪಾರ್ಟೆಂಟು? ಪ್ರತಿ ದಿವಸದ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ನಾವು ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಬಹಳಷ್ಟು ಸಂಸ್ಥೆಗಳು ಕ್ಯಾಶ್ ಬುಕ್ ಮತ್ತು ಡೇ ಬುಕ್ ಅನ್ನ ಮೇಂಟೈನ್ ಮಾಡಿರಲ್ಲ. ಡೇ ಬುಕ್ ಅಂದ್ರೆ ಕ್ಯಾಶ್ ಬುಕ್ ನಲ್ಲಿ ಆವತ್ ಕ್ಯಾಶ್ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಬರುತ್ತೆ. ಡೇ ಬುಕ್ ನಲ್ಲಿ ಅವತ್ತಾಗಿರೋ ಎಲ್ಲಾ ವ್ಯವಹಾರಗಳು ಡೇ ಬುಕ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಅಲ್ದೇನೆ ನಾವು ಕ್ಯಾಶ್ ಸ್ಕ್ರಾಲ್ ಅಂತ ಹೇಳ್ತೀವಿ. ಕ್ಯಾಶ್ ಸ್ಕ್ರಾಲ್ ಅಂದ್ರೆ ಡಿನಾಮಿನೇಷನ್ ರಿಪೋರ್ಟ್ ಅಂತ ಹೇಳ್ಬೋದು ಅಥವಾ ಕ್ಯಾಶ್ ಸ್ಕ್ರಾಲ್. ಪ್ರತಿ ದಿವಸ ನಾವು ಏನ್ ಮಾಡ್ತೀವಿ, ಅವತ್ತಿನ ಆರಂಭದ ಶುಲ್ಕ ಏನಿತ್ತು, ಆರಂಭದ ಶುಲ್ಕಕ್ಕೆ ನಮಗೆ ಏನು ಇವತ್ತು ಜಮಾ ಬಂದಿದೆ ಆ ಜಮಾವನ್ನು ನಾವು ಸೇರಿಸ್ತೀವಿ. ಜಮಾದಿಂದ ಖರ್ಚನ್ನು ಕಳೀತೀವಿ. ಅವತ್ತಿನ ಖರ್ಚು ಏನಾಗಿದೆ ಆ ಖರ್ಚನ್ನು ಕಳೆದಾಗ ನಮಗೆ ಅವತ್ತಿನ ಅಂತಿಮ ಶಿಲ್ಕ್ ಬರುತ್ತೆ. ಆ ಅಂತಿಮ ಶಿಲ್ಕ್ಗೆ ನಾವು ಡಿನಾಮಿನೇಷನ್ ಅನ್ನ ಹಾಕಬೇಕು. ಯಾಕೆ ಈ ಡಿನಾಮಿನೇಷನ್ ಅನ್ನು ಹಾಕಬೇಕು ಅಂದ್ರೆ ಪ್ರತಿ ದಿವಸ ನೀವು ನಿಮ್ಮ ಒಂದು ಏನು ಈ ಕ್ಯಾಶ್ ಸ್ಕ್ರಾಲ್ ಅನ್ನ ಮೇಂಟೈನ್ ಮಾಡಿ ಆ ಕ್ಯಾಶ್ ಸ್ಕ್ರಾಲ್ ಅಲ್ಲಿ ಡಿನಾಮಿನೇಷನ್ ಹಾಕಿದವಾಗ ಏನಾದ್ರೂ ವ್ಯತ್ಯಾಸ ಬಂದಿದ್ರೆ ಅಥವಾ ಯಾವುದೋ ಒಂದು ದಿವಸ ಏನಾದ್ರೂ ವ್ಯತ್ಯಾಸ ಬಂತು ಅವಾಗ ನಿಮಗೆ ಅದನ್ನ ರಿಕನ್ಸೈಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ದಿವಸ ಅದನ್ನ ನೀವು ಇದನ್ನ ಮಾಡಿ ಏನು ನಿಮ್ಮ ಒಂದು ಕ್ಯಾಶ್ ಡಿನಾಮಿನೇಷನ್ ಅನ್ನ ಹಾಕಿ ಪ್ರತಿ ದಿವಸ ಅಲ್ಲಿ ಸಿಇಒ ಮತ್ತು ಕ್ಯಾಶಿಯರ್ ಅದನ್ನ ಸೈನ್ ಮಾಡಬೇಕು. ನಾನು ಬಹಳ ಸಹಕಾರಿ ಸಂಸ್ಥೆಗಳಲ್ಲಿ ನೋಡಿದ್ದೀನಿ, ಅವ್ರು ಯಾರು ಕ್ಯಾಶ್ ಸ್ಕ್ರಾಲ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಮೇಂಟೈನ್ ಮಾಡಿದ್ರು ಅಲ್ಲಿ ಸಿಇಒ ಸೈನ್ ಮಾಡ್ತಾ ಇಲ್ಲ, ಕ್ಯಾಶಿಯರ್ ಸೈನ್ ಮಾಡ್ತಾ ಇಲ್ಲ. ಸುಮ್ಮನೆ ಒಂದು ನಾಮಕಾವಸ್ಥೆಗೆ ಒಂದು ಸ್ಕ್ರಾಲ್ ಅನ್ನು ಮೇಂಟೈನ್ ಮಾಡ್ತಾರೆ. ಅದಾಗಬಾರ್ದು. ಅದು ಉದ್ದೇಶವನ್ನ ತಿಳ್ಕೊಳ್ಳಿ, ಯಾವ ಉದ್ದೇಶಕ್ಕಾಗಿ ನಾವು ಅದನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಇದು ನಿಮಗೆ ಅನುಕೂಲ. ಯಾರು ಕ್ಯಾಶಿಯರ್ ಇದ್ದೀರಿ, ಯಾರು ಸಿಇಒ ಇದ್ದೀರಿ, ಮುಂದಿನ ಅವತ್ತೇ ಕ್ಯಾಶ್ ಡಿಫರೆನ್ಸ್ ಬರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಕ್ಯಾಶ್ ಡಿಫರೆನ್ಸ್ ಬರ್ಬೋದು. ಯಾರಿಗೋ ಎಕ್ಸಸ್ ಪೇಮೆಂಟ್ ಮಾಡಿರ್ಬೋದು, ನೀವು 100 ರೂಪಾಯಿ ಕೊಡೋ ಅಲ್ಲಿ 500 ರೂಪಾಯಿ ಕೊಟ್ಟಿರ್ಬೋದು. ಹಾಗಾಗಿ ಡಿನಾಮಿನೇಷನ್ ವೈಸ್ ನೀವು ಮೇಂಟೈನ್ ಮಾಡಿದವಾಗ ಅವಾಗ ಈವನ್ ವಿತ್ಡ್ರಾವಲ್ ಸ್ಲಿಪ್ ಅಲ್ಲಿ ಹಿಂದ್ಗಡೆ ನೀವು ಏನ್ ಮಾಡ್ಬೇಕು ಅಂದ್ರೆ ಅವತ್ತು ಎಷ್ಟು ಕ್ಯಾಶ್ ಅನ್ನ, ಈಗ ಯಾರೋ ಕ್ಯಾಶ್ ವಿತ್ಡ್ರಾವಲ್ ಮಾಡಿದ್ರು, ಕ್ಯಾಶ್ ವಿತ್ಡ್ರಾವಲ್ ಮಾಡಿದವಾಗ ನೀವು ಕೊಟ್ಟಿರೋದು 500 ರೂಪಾಯಿ ನೋಟ್ ಕೊಟ್ಟಿರ್ಬೋದು, ಅವರು 5,000 ರೂಪಾಯಿ ಡ್ರಾ ಮಾಡಬೇಕು ಅಂತ ನೀವು 2,000 ರೂಪಾಯಿ ಡ್ರಾ ಮಾಡಬೇಕು ಅಂತ ಬಂದಿರ್ತಾರೆ. ನೀವು 200 ರೂಪಾಯಿ ನೋಟನ್ನ 10 ನೋಟನ್ನು ಕೊಟ್ಟಿರ್ತೀರಿ. ಆದ್ರೆ
ಆಕ್ಚುಲಿ ನೀವು ₹200 10 ನೋಟ್ ಕೊಡ್ಬೇಕು, ಆದ್ರೆ ₹500 10 ನೋಟನ್ನು ಕೊಟ್ಬಿಡ್ತೀರಿ, ₹5,000 ಕೊಟ್ಬಿಟ್ಟಿದ್ದೀರಿ. ಸೊ ₹5,000 ಕೊಟ್ಟಾಗ ನೀವು ಅಲ್ಲಿ ಬರೆದಿರ್ತೀರಿ 500 × 10 ಅಂತಾನೆ ಬರೆದಿರ್ತೀರಿ, ಆದ್ರೆ ಅಲ್ಲಿ ಬರೆಯುವಾಗ ಇದನ್ ಮಾಡುವಾಗ ಸಮೇಶನ್ ಮಾಡುವಾಗ 2,000 ಅಂತ ಬರೆದಿರ್ತೀರಿ. ಹಾಗಾಗಿ ನೀವು ಆ ಡಿನಾಮಿನೇಷನ್ ಹಾಕ್ತವಾಗ ನೀವು ಬೈ ಮಿಸ್ಟೇಕ್ ಕೊಟ್ಟಿರ್ಬೋದು, ಕೊಟ್ಟಾಗ ಅದನ್ನ ನೀವು ಪ್ರತಿ ದಿವಸ ಸಂಜೆ ನೀವು ಅದನ್ನ ಒಂದೊಮ್ಮೆ ಕ್ಯಾಶ್ ಬ್ಯಾಲೆನ್ಸ್ ಡಿಫರೆನ್ಸ್ ಬಂತು ಅಂದ್ರೆ ಅದನ್ನ ತಿರುಗಿ ಹಾಕಿದಾಗ ನಿಮಗೆ ಆ ಡಿಫರೆನ್ಸ್, ನೀವು ಅಲ್ಲಿ ಎಕ್ಸಸ್ 3,000 ಕೊಟ್ಟಿರ್ತೀರಲ್ಲ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಒಂದೊಮ್ಮೆ ನೀವು ಆ ತರ ಮೇಂಟೈನ್ ಮಾಡಿಲ್ಲ ಅಂದ್ರೆ ದೆನ್ ಯು ವಿಲ್ ಹ್ಯಾವ್ ಎ ಸಾಲಿಡ್ ಪ್ರಾಬ್ಲಮ್. ನೀವು ಆ ಒಂದು ಖರ್ಚು ಏನ್ ಡಿಫರೆನ್ಸ್ ಬಂದಿದೆ ಅದನ್ನು ನೀವು ಬರಬಹುದು. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಇದಲ್ದೇನೆ ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ನೀವು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ಖಾತೆಯ ಲೆಡ್ಜರ್ ಪುಸ್ತಕವನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಲ್ದೇನೆ ಜನರಲ್ ಲೆಡ್ಜರ್ ಅನ್ನ ಮೇಂಟೈನ್ ಮಾಡಬೇಕು, ಸಬ್ಸಿಡಿಯರಿ ಲೆಡ್ಜರ್ಸ್ ಅನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ, ಲೋನ್ ಅನ್ನ ಕೊಟ್ಟಿದ್ರೆ ಲೋನ್ ಲೆಡ್ಜರ್ ಅನ್ನ ಮೇಂಟೈನ್ ಮಾಡಬೇಕು. ಅದಲ್ದೇನೆ ಡೆಪಾಸಿಟ್ ಕಲೆಕ್ಷನ್ ಮಾಡಿದವಾಗ ಡೆಪಾಸಿಟ್ ಲೆಡ್ಜರ್ ಅನ್ನ ಅಂದ್ರೆ ಠೇವಣಿಯ ಸಂಗ್ರಹದ ಒಂದು ಲೆಡ್ಜರ್ ಅನ್ನ ನೀವು ಮೇಂಟೈನ್ ಮಾಡಬೇಕು. ಇದು ಯಾರು ಬಹಳಷ್ಟು ಸಂಸ್ಥೆಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಇವತ್ತು ಇದರಲ್ಲಿ ಏನು ಡಿಜಿಟೈಸೇಷನ್ ಏನ್ ಮಾಡಿದ್ದಾರೆ, ತಂತ್ರಾಂಶವನ್ನು ಬಳಸಿಕೊಂಡು ಏನ್ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂತಹ ಸಂಸ್ಥೆಗಳು ಕೆಲವೊಂದು ಸಂದರ್ಭದಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವು ಮೇಂಟೈನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಡಿಫರೆನ್ಸ್ ಬಂದಾಗ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಇದಲ್ದೇನೆ ಇನ್ನು ಬೇಸಿಕ್ ಆಗಿ ನೀವು ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸದಸ್ಯರ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಬೇಕು. ಸದಸ್ಯರ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡ್ತಾರೆ ಕೆಲವರು, ಆದ್ರೆ ಅದು ಅಪ್ಡೇಷನ್ ಆಗಿರಲ್ಲ ಸ್ನೇಹಿತರೆ. ಬಹಳಷ್ಟು ಮಾಹಿತಿಗಳು ಅದರಲ್ಲಿ ಲಭ್ಯ ಇರಲ್ಲ. ಒಂದು ಸದಸ್ಯರ ರಿಜಿಸ್ಟರ್ ಸಂಪೂರ್ಣವಾಗಿರ್ಬೇಕು, ಅವರ ಸಂಪೂರ್ಣ ವಿಳಾಸ ಇರಬೇಕು, ಅವರ ಒಂದು KYC ನಾವು ಹೇಳ್ತೀವಿ ನೋ ಯುವರ್ ಕಸ್ಟಮರ್ ಅಂತ, ಅವರ ಸಂಪೂರ್ಣ ಮಾಹಿತಿಯನ್ನು ನೀವು ತೆಗೆದುಕೊಂಡಿರಬೇಕು, ಅವರ ಫೋಟೋವನ್ನು ತೆಗೆದುಕೊಂಡಿರಬೇಕು, ಅವರು ಎಷ್ಟು ಶೇರ್ ಅನ್ನು ಹೊಂದಿದ್ದಾರೆ ಅದನ್ನ ನೀವು ಅದರ ಮಾಹಿತಿ ನಿಮ್ಮಲ್ಲಿರಬೇಕು. ಒಂದು ಶೇರ್ ಸರ್ಟಿಫಿಕೇಟ್ ಅನ್ನ ನೀವು ಇಶ್ಯೂ ಮಾಡುವಾಗ ಅದರ ಕೌಂಟರ್ ಫೈಲ್ ಸಹ ಕೆಲವೊಂದು ಸಂಸ್ಥೆಗಳಲ್ಲಿ ಇಟ್ಕೊಂಡಿರಲ್ಲ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಬಹಳಷ್ಟು ಸಂಸ್ಥೆಗಳಲ್ಲಿ ನಾವು ನೋಡಿದೀವಿ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದೀವಿ ಅಂತ ಹೇಳ್ತಾರೆ, ಆದ್ರೆ ಇಶ್ಯೂ ಮಾಡಿದ್ದಕ್ಕೆ ಅವರಲ್ಲಿ ದಾಖಲೆಗಳಿರಲ್ಲ, ಕೌಂಟರ್ ಫೈಲ್ಗಳನ್ನ ಮೇಂಟೈನ್ ಮಾಡಿರಲ್ಲ. ಇದು ಬಹಳ ಸಂಸ್ಥೆಗಳಲ್ಲಿ ನಾವು ನೋಟಿಸ್ ಮಾಡಿರೋಂತಹ ವಿಷಯ. ಇದೇ ತರ ಬಿಲ್ಗಳು, ವೋಚರ್ಗಳು, ನಾವು ಏನ್ ಖರ್ಚು ಮಾಡ್ತೀವಿ ಆ ಖರ್ಚುಗಳಿಗೆ ತಕ್ಕ ಹಾಗೆ ನಾವು ಬಿಲ್ಗಳನ್ನ, ವೋಚರ್ಗಳನ್ನ ಮೇಂಟೈನ್ ಮಾಡ್ತಾ ಇದೀವೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ನಮ್ಮ ಒಂದು ವಿಶ್ವಾಸದ ಮೇಲೆ ಈ ಒಂದು ಆಡಳಿತ ಮಂಡಳಿ ಇರ್ಬೋದು ಅಥವಾ ಸಿಬ್ಬಂದಿಗಳ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಠೇವಣಿದಾರರು ಇರ್ಬೋದು, ನಮ್ಮ ಸದಸ್ಯರು ಇವತ್ತು ನಮ್ಮಲ್ಲಿ ಹಣವನ್ನ ತೊಡಗಿಸ್ತಿರ್ತಾರೆ. ಅವರ ವಿಶ್ವಾಸಕ್ಕೆ ಯಾವತ್ತು ನಾವು ದ್ರೋಹವನ್ನ ಮಾಡಬಾರ್ದು, ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ವಿಶ್ವಾಸವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ನಮ್ಮಲ್ಲಿ ಆ ಒಂದು ಪಾರದರ್ಶಕತೆ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಬ್ಯಾಂಕ್ ಖಾತೆಯನ್ನು ನಿರ್ವಹಣೆ ಮಾಡಿರ್ತೀವಿ, ಬಹಳಷ್ಟು ಸಂದರ್ಭದಲ್ಲಿ ಏನಾಗಿದೆ, ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನ ನಾವು ಮಾಡಿರಲ್ಲ. ಬ್ಯಾಂಕ್ ಪುಸ್ತಕಕ್ಕೂ ಮತ್ತು ನಮ್ಮಲ್ಲಿ ಏನು ಪಾಸ್ಬುಕ್ಕಿಗೂ ಮತ್ತು ಬ್ಯಾಂಕ್ ಪುಸ್ತಕಕ್ಕೂ ಮ್ಯಾಚ್ ಆಗಿರಲ್ಲ, ಅಂದ್ರೆ ಹೊಂದಾಣಿಕೆ ಆಗಿರಲ್ಲ. ಆ ಹೊಂದಾಣಿಕೆ ಬಹಳಷ್ಟು ಸಂದರ್ಭದಲ್ಲಿ ಆಗಲ್ಲ. ಯಾಕೆಂದ್ರೆ ನಾವು ಇವತ್ತು ಚೆಕ್ ಅನ್ನ ಕೊಟ್ಟಿರ್ತೀವಿ ಅಥವಾ ಚೆಕ್ ಅನ್ನ ನಾವು ತೆಗೆದುಕೊಂಡಿರ್ತೀವಿ, ಆ ಚೆಕ್ ಅನ್ನ ನಾವು ಡೆಪಾಸಿಟ್ ಮಾಡಿದಾಗ ನಾವು ಇಲ್ಲಿ ಅದನ್ನ ರಸೀಟ್ ಅಂತ ತೆಗೆದುಕೊಂಡಿರ್ತೀವಿ, ಆದ್ರೆ ಬ್ಯಾಂಕ್ ಅಲ್ಲಿ ಆ ಬ್ಯಾಲೆನ್ಸ್ ಅಪ್ಡೇಟ್ ಆಗಿರಲ್ಲ. ಅದು ಅಪ್ಡೇಟ್ ಆಗಕ್ಕೆ 2 ದಿವಸ ಬೇಕಾಗುತ್ತೆ. ಹಾಗಾಗಿ ಯಾವುದೋ ಒಂದು ಕಟ್ ಆಫ್ ಡೇಟ್ ಅಲ್ಲಿ, ಅಂದ್ರೆ ಪ್ರತಿ ತಿಂಗಳು 15 ದಿವಸ 8 ದಿವಸ ನೀವು ಮಿನಿಮಮ್ ಆಗಿ ಒಂದು ತಿಂಗಳಿಗಾದ್ರೂ ನೀವು ನಿಮ್ಮ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಬ್ಯಾಂಕ್ ಬ್ಯಾಲೆನ್ಸು ಮತ್ತು ನಿಮ್ಮ ಪಾಸ್ಬುಕ್ ಬ್ಯಾಲೆನ್ಸ್ ಗೆ ಮ್ಯಾಚ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಬುಕ್ ಬ್ಯಾಲೆನ್ಸು ಮತ್ತು ಪಾಸ್ಬುಕ್ ಬ್ಯಾಲೆನ್ಸ್ ಗೆ ನೀವು ಮ್ಯಾಚ್ ಮಾಡಬೇಕು ಅಂದ್ರೆ ಅದಕ್ಕೆ ತಾಳೆ ಪಟ್ಟಿಯನ್ನ ನೀವು ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಆ ತಾಳೆ ಪಟ್ಟಿ ಬಹಳಷ್ಟು ಸಂದರ್ಭದಲ್ಲಿ ಹಾಕಿರಲ್ಲ. ಯಾವಾಗ್ಲೂ ನಾವು ಆಡಿಟ್ಗೆ ಹೋದಾಗ ಆ ಆಡಿಟ್ ಸಂದರ್ಭದಲ್ಲಿ ನಾವು ಆ ತಾಳೆ ಪಟ್ಟಿ ಅನ್ನ ಅವರಿಗೆ ಮಾಡ್ಕೊಡಿ ಅಂತ ಕೇಳ್ತೀವಿ, ಆದ್ರೆ ಅವ್ರ ಎಷ್ಟೋ ಸಂದರ್ಭದಲ್ಲಿ ಮಾಡಿರಲ್ಲ. ಇದು ಒಂದು ಏನಾಗಿದೆ, ಈಗ ನಮ್ಮ ಲೆಕ್ಕ ಪರಿಶೋಧಕರು ಬಂದಾಗ ಅವರ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ, ಅವರಿಗೆ ಸಮಯ ಅಭಾವ ಇರುತ್ತೆ, ಎಲ್ಲೋ ಒಂದು ತಪ್ಪುಗಳು ಆಗ್ಬೋದು. ಯಾಕೆಂದ್ರೆ ನಾವು ಬಂದಾಗ ನಮಗೆ ಸಂಪೂರ್ಣ ಮಾಹಿತಿ ಸಿಗದೆ ಇರಬಹುದು. ಮತ್ತೊಂದು, ಈ ಒಂದು ಲೆಕ್ಕಪತ್ರ ನಿರ್ವಹಣೆ ಏನಿದೆ ಅದು ಆಡಳಿತ ಮಂಡಳಿಯ ಜವಾಬ್ದಾರಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಸೌಹಾರ್ದ ಆಕ್ಟ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಒಂದು ಸಹಕಾರಿ ಸಂಸ್ಥೆ ತನ್ನ ಆರ್ಥಿಕ ವರ್ಷ ಮುಗಿದು 30 ದಿನಗಳ ಒಳಗಾಗಿ, ಆರ್ಥಿಕ ವರ್ಷ ಮುಗಿದು, ನಮ್ಮ ಆರ್ಥಿಕ ವರ್ಷ ಯಾವಾಗ ಮುಗಿಯುತ್ತೆ, 31/3 ಯಾವುದೇ ಒಂದು ವರ್ಷದ ಮಾರ್ಚ್ 31ಕ್ಕೆ ನಮ್ಮ ಆರ್ಥಿಕ ವರ್ಷ ಕೊನೆಯಾಗುತ್ತೆ. ಆ ಆರ್ಥಿಕ
ವರ್ಷ ಕೊನೆಯಾಗಿ 30 ದಿನಗಳು ಅಂದ್ರೆ ಏಪ್ರಿಲ್ 30ರ ಒಳಗೆ ನಾವು ನಮ್ಮ ಲೆಕ್ಕಪತ್ರಗಳನ್ನ ದಾಖಲೆಗಳನ್ನ ಹೊಂದಿಸಿ ಲೆಕ್ಕಪತ್ರಗಳನ್ನ ನಿರ್ವಹಿಸಿ ಅದನ್ನ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡೆದು ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸಬೇಕಾದ್ದು ನಮ್ಮ ಕರ್ತವ್ಯ. ಇದನ್ನ ಗಮನದಲ್ಲಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಇವತ್ತು ನಾನು ಹೇಳ್ತಾ ಇದ್ದೀನಿ, 90% ಆಫ್ ದಿ ಸಹಕಾರೀಸ್ ಅಂದ್ರೆ 90% ಸಹಕಾರಿಗಳು ಇವತ್ತು ಯಾವುದೇ ಬೇರೆ ಬೇರೆ ಕಾರಣ ಇರ್ಬೋದು, 30 ಏಪ್ರಿಲ್ ಒಳಗಡೆ ಯಾವುದೇ ಲೆಕ್ಕ ಪರಿಶೋಧಕರಿಗೆ ತಮ್ಮ ಲೆಕ್ಕಪತ್ರವನ್ನ ಹಾಜರುಪಡಿಸ್ತಾ ಇಲ್ಲ. ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಸ್ನೇಹಿತರೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾವು ಕಾನೂನಿನ ಉಲ್ಲಂಘನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಡ್ಯೂಟಿ ಏನಿತ್ತು, ಮಾರ್ಚ್ 31ಕ್ಕೆ ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಅಲ್ಲಿಂದ 30 ದಿವಸ ಅಂದ್ರೆ ಏಪ್ರಿಲ್ 30ರ ಒಳಗೆ ನಾವು ಲೆಕ್ಕಪತ್ರವನ್ನ ಮಾಡಿ ಲೆಕ್ಕಪತ್ರವನ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ನಮ್ಮ ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸಬೇಕು. ನಾನು ಅವಾಗಲೇ ಹೇಳಿದೆ, ಬಹಳಷ್ಟು ಸಂಸ್ಥೆಗಳು ನಾವು ಲೆಕ್ಕ ಪರಿಶೋಧಕರೇ ಬಂದು ನಮಗೆ ಹಣಕಾಸು ತಕ್ತೆಯನ್ನ ಅವರೇ, ಆರ್ಥಿಕ ತಕ್ತೆಯನ್ನ ಅವರೇ ಸಿದ್ಧಪಡಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸ್ನೇಹಿತರೆ. ನಿಮಗೆ ನೀವು ಎಲ್ಲಿ ನಿಂತಿದ್ದೀರಿ ಅನ್ನೋದು ಗೊತ್ತಾಗಲ್ಲ. ಒಂದು. ಎರಡನೇದು, ಕಾನೂನನ್ನ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಮೂರನೇದು, ನಾನು ಒಂದು ಇನ್ಸ್ಟೆನ್ಸ್ ಹೇಳ್ಬಿಡ್ತೀನಿ. ನಾನು ಒಂದು ಸಂಸ್ಥೆ, ಅದು ಒಂದು ಹಣ ದುರುಪಯೋಗ ಮಾಡಿಕೊಂಡ ಒಂದು ಸಂಸ್ಥೆ, ಅದು ಫಸ್ಟ್ ಸಂಸ್ಥೆ ಅಂತ ಅನ್ಸುತ್ತೆ ಹೊರಗಡೆ ಬಂದಂತಹ, ಅದರ ಹೆಸರು ನಾನು ಈಗ ಹೇಳಲ್ಲ. ಆ ಸಂಸ್ಥೆಯ ಒಂದು ಆಡಿಟ್ ಅನ್ನ ಮಾಡಿ ಅದರ ಒಂದು ಇದಾದ್ಮೇಲೆ ಇದು ಪರಿಶೋಧನೆ ಮಾಡಿ ಅದರ ಮೇಲೆ ಒಂದು ರಿಪೋರ್ಟ್ ಅನ್ನ ಕೊಟ್ಟೆ. ರಿಪೋರ್ಟ್ ಮೇಲೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಹಾಕಿದ್ರು. ಆ ಕ್ರಿಮಿನಲ್ ಕೇಸ್ ಹಾಕಿದ ಮೇಲೆ ಆ ಕೇಸು ಬಹಳಷ್ಟು ದಿನ ರಿಜಿಸ್ಟ್ರಾರ್ ಕೋರ್ಟ್ ಅಲ್ಲಿ ನಡೀತು. ಅವಾಗಿನ ರಿಜಿಸ್ಟ್ರಾರ್ ಪ್ರತಿ ಒಂದು ಶನಿವಾರ ನನ್ನನ್ನು ಕರಿತಾ ಇದ್ರು. ಅವರ ಒಂದು ಏನು ಆ ಒಂದು ಪ್ರತಿವಾದಿಗಳ ಏನು ಇದ್ದಾರೆ, ಆ ಸಂಸ್ಥೆಯ ಒಂದು ಅಡ್ವೊಕೇಟ್ ಏನಿದ್ದಾರೆ, ಅವರು ಬಹಳ ಕಾಲಹರಣ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ರು. ಅದಲ್ದೇನೆ ಅವ್ರಿಗೆ ಒಂದು ಉದ್ದೇಶ ಇತ್ತು, ಆ ಆರ್ಥಿಕ ತಕ್ತೆಯನ್ನ ನಾನು ಸಿದ್ಧಪಡಿಸಿದ್ದು ಸರಿ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ರು. ಅವರು ಒಂದು ಪ್ರಶ್ನೆಯನ್ನ ನನ್ನ ಹತ್ರ ಕೇಳಿದ್ರು, ಈ ಹಣಕಾಸು ಆರ್ಥಿಕ ತಕ್ತೆಯನ್ನ ನೀವೇ ಮಾಡಿದಿರಲ್ವಾ ಅಂತ ಕೇಳಿದ್ರು. ನಾನು ನನ್ನ ರಿಪೋರ್ಟ್ ಅನ್ನ ನೋಡಿ, ನನ್ನ ಒಂದು ವರದಿಯಲ್ಲಿ ನಾನು ಕೊಟ್ಟಿದ್ದೀನಿ, ಈ ಒಂದು ಜವಾಬ್ದಾರಿ ನಂದಲ್ಲ. ಹಣಕಾಸು ತಕ್ತೆ ಅಥವಾ ಆರ್ಥಿಕ ತಕ್ತೆಯನ್ನ ಒಂದು ಸಿದ್ಧಪಡಿಸುವುದು ಆಡಳಿತ ಮಂಡಳಿಯ ಕರ್ತವ್ಯ. ಅದನ್ನ ನನ್ನ ರಿಪೋರ್ಟ್ ಅಲ್ಲಿ ನಾನು ಹಾಕಿದ್ದೆ. ಅವ್ರಿಗೇನಿತ್ತು, ನಾನು ಈ ಒಂದು ಆರ್ಥಿಕ ತಕ್ತೆಯನ್ನ ನಾನು ಮಾಡಿದ್ದೀನಿ, ಸಿದ್ಧಪಡಿಸಿದ್ದೀನಿ, ಅದರಲ್ಲಿ ದೋಷ ಇದೆ, ಹಾಗಾಗಿ ಅದೇ ಒಂದು ಪಾಯಿಂಟ್ ಅಲ್ಲಿ ಇದನ್ನ ಡಿಸ್ಮಿಸ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇತ್ತು. ಆದ್ರೆ ನಾನು ಅವರಿಗೆ ತಿಳಿಸಿ ಹೇಳಿದೆ, ಇಲ್ಲ, ಈ ಒಂದು ಲೆಕ್ಕಪತ್ರ ನಿರ್ವಹಣೆ ಏನಿದೆ ಅದು ಆ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯ ಕರ್ತವ್ಯ. ಅವರು ಅದನ್ನ ರೆಡಿ ಮಾಡಿದ್ದಾರೆ. ನನ್ನ ಒಂದು ಕರ್ತವ್ಯ ಏನು ಅಂದ್ರೆ ಅದನ್ನ ನೋಡಿ ಅದರ ಮೇಲೆ ನನ್ನ ಒಂದು ಒಪಿನಿಯನ್ ಅನ್ನ ನಾನು ಕೊಟ್ಟಿದ್ದೀನಿ, ಬಿಟ್ರೆ ನಾನು ಆ ಒಂದು ಆರ್ಥಿಕ ತಕ್ತೆಯನ್ನ ನಾನು ಸಿದ್ಧಪಡಿಸಿಲ್ಲ ಅಂತ ಹೇಳಿದೆ. ಹಾಗಾಗಿ ಅವರಿಗೆ ಅಲ್ಲಿ ಸೆಟ್ ಬ್ಯಾಕ್ ಆಯ್ತು. ಕೇಸು 1 ವರ್ಷ ನಡೀತು. 1 ವರ್ಷ ಆದ್ಮೇಲೆ ದೆನ್ ನಮ್ಮ ಪರವಾಗಿ ಆಯ್ತು. ಏನೇ ಇರಲಿ, ಆದ್ರೆ ಅದರ ಇಂಪಾರ್ಟೆನ್ಸ್ ನಾನು ಹೇಳುವಾಗ ಇದನ್ನು ಹೇಳ್ತಾ ಇದ್ದೆ, ಏನು ಅಂದ್ರೆ ಈ ಒಂದು ಆರ್ಥಿಕ ತಕ್ತೆಯನ್ನ ಸಿದ್ಧಪಡಿಸುವುದು ಆಡಳಿತ ಮಂಡಳಿಯ ಕರ್ತವ್ಯ ಅಥವಾ ಜವಾಬ್ದಾರಿಯಾಗಿದೆ. ಹಾಗಾಗಿ ಆ ಜವಾಬ್ದಾರಿಯನ್ನ ನೀವು ನಿಭಾಯಿಸಬೇಕಾಗುತ್ತೆ ಸ್ನೇಹಿತರೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಇದಲ್ದೇನೆ ಸೆಕ್ಷನ್ 32(1) ಬೇರೆ ಬೇರೆ ಇದನ್ನ ಹೇಳಿದ್ದಾರೆ. ಅಲ್ಲಿ ಇವತ್ತು ನಾನು ಸಹಕಾರಿ ಸಂಸ್ಥೆಯನ್ನ ವಿಸಿಟ್ ಮಾಡಿದವಾಗ ಬಹಳಷ್ಟು ಸಹಕಾರಿ ಸಂಸ್ಥೆಗಳಲ್ಲಿ ನಮ್ಮ ಒಂದು ಇದೇನಿದೆ, ಕಾಯ್ದೆ ಏನಿದೆ, ಸೌಹಾರ್ದ ಸಹಕಾರಿ ಕಾಯ್ದೆ ಏನಿದೆ, ಅದರ ಒಂದು ಪುಸ್ತಕವನ್ನು, ಅಧಿನಿಯಮವನ್ನ ಇಟ್ಕೊಂಡಿರಲ್ಲ. ಬೈಲಾವನ್ನ ಯಾರು ಕರೆಕ್ಟ್ ಆಗಿ ಅದನ್ನ ತಮ್ಮ ಒಂದು ಇದರಲ್ಲಿ ಇಟ್ಕೊಂಡಿರಲ್ಲ. ಅದೇನೋ ಲಾಕರ್ ಅಲ್ಲೋ ಅಲ್ಲೆಲ್ಲೋ ಇಟ್ಕೊಂಡಿರ್ತಾರೆ. ಬಹಳಷ್ಟು ಈ ತರದ್ದು ವಿಷಯವನ್ನ ನೋಡಿದೀನಿ. ಸಂಯುಕ್ತ ಸಹಕಾರಿಯ ಅದಲ್ದೇನೆ ಸಂಯುಕ್ತ ಸಹಕಾರಿ ಬೈಲಾ ಸಹ ಇಟ್ಕೋಬೇಕಾಗುತ್ತೆ. ಬಹಳಷ್ಟು ಸಂಸ್ಥೆಗಳು ತಮ್ಮ ಇದನ್ನೇ ಇಟ್ಕೊಂಡಿಲ್ಲ, ಸಂಯುಕ್ತ ಸಹಕಾರಿಯ ಬೈಲಾ ಎಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಸ್ನೇಹಿತರೆ, ಸೆಕ್ಷನ್ 32(1) ಪ್ರಕಾರ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ನಾವು ಇಡಬೇಕಾಗುತ್ತೆ. ಅದು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಇಡಬೇಕು ಅನ್ನೋದನ್ನ ನೋಡೋಣ. ಪ್ರಥಮವಾಗಿ ಸಹಕಾರಿಯ ನೋಂದಣಿ ಪ್ರಮಾಣ ಪತ್ರ. ನಾವು ಎಷ್ಟು ಸಂಸ್ಥೆಗಳು ನೋಂದಣಿ ಪ್ರಮಾಣ ಪತ್ರವನ್ನ ಇಟ್ಟಿದ್ದೀವಿ. ನಾನು ಇಲ್ಲಿ ಒಂದು ನಿಮ್ಮ ಗಮನಕ್ಕೆ ತರಬೇಕಾದ ಇನ್ನೊಂದು ಬಹಳ
ಆ, ಆ, ಮಹತ್ತರವಾದ ಒಂದು ಅಂಶ ಏನು ಅಂದ್ರೆ ಸ್ನೇಹಿತರೆ, ಬಹಳಷ್ಟು ಸಹಕಾರಿ ಸಂಸ್ಥೆಗಳಲ್ಲಿ ಅವರ ಹೆಸರು ಏನಿದೆ ರಿಜಿಸ್ಟರ್ಡ್ ನೇಮ್ ಪ್ರಕಾರ ಇಲ್ಲ. ಅವರ ನೋಂದಣಿ ಒಂದು ಸರ್ಟಿಫಿಕೇಟ್ ನಲ್ಲಿ ನೋಂದಣಿ ಪತ್ರ ಏನಿದೆ ಆ ನೋಂದಣಿ ಪತ್ರದಲ್ಲೇ ಒಂದು ಹೆಸರಿದೆ, ಆದ್ರೆ ನಮ್ಮ ಬೈಲಾದಲ್ಲಿ ಒಂದು ಹೆಸರಿದೆ. ಅದು ಯಾವ ಕಾರಣಕ್ಕಾಗಿ ತಪ್ಪಾಗಿದೆ ಅನ್ನೋದು ಗೊತ್ತಿಲ್ಲ. ಇವತ್ತು ಬಹಳ ಬಹಳ ಮಹತ್ತರವಾದ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನಾನು 2-3 ಸಂಸ್ಥೆಗಳನ್ನ ಭೇಟಿ ಮಾಡಿದಾಗ ನನಗೆ ಇದು ಬಂದ ಮಾಹಿತಿ, ನಾನು ತಿಳ್ಕೊಂಡ ಮಾಹಿತಿ ಏನು ಅಂದ್ರೆ, ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಅವರ ನೋಂದಾಯಿತ ಹೆಸರೇ ಬೇರೆ ಇದೆ. ಅಂದ್ರೆ ನೋಂದಾಯಿತ ಪತ್ರದಲ್ಲಿರೋ ಹೆಸರೇ ಬೇರೆ. ಅವರು ಈ ದಿನನಿತ್ಯ ಏನು ತಮ್ಮ ಬೋರ್ಡ್ ಅಲ್ಲಿ ಇರ್ಬೋದು ಅಥವಾ ತಮ್ಮ ಸರ್ಟಿಫಿಕೇಟ್ ಅಲ್ಲಿ ಇರ್ಬೋದು, ತಮ್ಮ ವೋಚರ್ಗಳಲ್ಲಿ ಇರ್ಬೋದು, ಹಾಕಿಕೊಂಡ ಹೆಸರೇ ಬೇರೆ ಇರುತ್ತೆ. ಯಾವತ್ತು ಹೆಸರನ್ನ ನೀವು ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತಿದ್ರೆ ನಿಮ್ಮ ರಿಜಿಸ್ಟರ್ಡ್ ನೇಮು ಎಕ್ಸ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತಿದ್ರೆ ನಿಮ್ಮ ಸಂಸ್ಥೆಯ ಎಲ್ಲಾ ಡಾಕ್ಯುಮೆಂಟ್ಗಳಲ್ಲಿ, ದಾಖಲೆಗಳಲ್ಲಿ ಎಕ್ಸ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತಾನೆ ಬರಬೇಕು ಅಥವಾ ಕೋಆಪರೇಟಿವ್ ಲಿಮಿಟೆಡ್ ಅಂತಾನೆ ಬರಬೇಕು. ಆದ್ರೆ ಎಕ್ಸ್ ವಿವಿಧೋದ್ದೇಶ ಸಹಕಾರಿ ಅಥವಾ ಸಹಕಾರಿ ಸಂಘ ಅಂತ ಬಹಳಷ್ಟು ಜನ ಹಾಕೊಂಡಿದ್ದಾರೆ. ಇದು ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ಸ್ನೇಹಿತರೆ. ಇದನ್ನು ಮಾಡಬಾರದು. ಯಾವತ್ತು ನಮ್ಮ ಹೆಸರನ್ನ ನಾವು ತರ್ಜುಮೆ ಮಾಡಿ, ಟ್ರಾನ್ಸ್ಲೇಟ್ ಮಾಡಿ ನಾವು ಹಾಕ್ಲಿಕ್ಕಾಗಲ್ಲ. ನಮ್ಮ ಒಂದು ನೋಂದಾಯಿತ ಹೆಸರು ಏನಿದೆ ಆ ನೋಂದಾಯಿತ ಹೆಸರಲ್ಲೇ ನಾವು ವ್ಯವಹಾರ ಮಾಡಬೇಕು. ಒಂದೊಮ್ಮೆ ಹಾಗೆ ಮಾಡಿಲ್ಲ ಅಂದ್ರೆ ಅದು ಅವ್ಯವಹಾರ ಆಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಹಳಷ್ಟು ಸಂಸ್ಥೆಗಳು ಇವತ್ತು ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಗಮನಕ್ಕೆ ಬಂದಿರಲ್ಲ. ಎಷ್ಟೊಂದು ನಾನು ಒಂದು ಸಂಸ್ಥೆಗೆ ಭೇಟಿ ಕೊಟ್ಟಾಗ ಆ ಸಂಸ್ಥೆ ಸುಮಾರು 14-15 ವರ್ಷದಿಂದ ಆ ಹೆಸರಲ್ಲೇ ನೋಂದಾಯಿತ ಹೆಸರೇ ಬೇರೆ ಇದೆ, ಅವರು ವ್ಯವಹಾರವನ್ನು ಮಾಡ್ತಾ ಇರೋ ಹೆಸರೇ ಬೇರೆ ಇದೆ. ಇದು ದೊಡ್ಡ ಪ್ರಮಾದ ಆಗುತ್ತದೆ. ಹಾಗಾಗಿ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಸಹಕಾರಿ ನೋಂದಣಿ ಪ್ರಮಾಣ ಪತ್ರ, ಇತ್ತೀಚಿನ ತಿದ್ದುಪಡಿಗಳನ್ನೊಳಗೊಂಡ ಸಹಕಾರಿ ಉಪವಿಧಿಗಳ ಪ್ರತಿ. ನಮ್ಮಲ್ಲಿ ಏನೇನೆಲ್ಲ ಅಮೆಂಡ್ಮೆಂಟ್ ಅನ್ನು ನಾವು ಮಾಡಿದೀವಿ ಅದರ ಪ್ರತಿಯನ್ನೊಳಗೊಂಡು ನಮ್ಮಲ್ಲಿರುವ ನಮ್ಮ ಒಂದು ಉಪವಿಧಿ ಏನಿದೆ ಆ ಉಪವಿಧಿಯ ಪ್ರತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಇಟ್ಟಿರಬೇಕು. ಅದನ್ನ ಲಾಕ್ ಅಂಡ್ ಕೀ ಹಾಕಿ ಬೀರೂನಲ್ಲಿ ಸೇಫ್ ಆಗಿ ಇಡೋದಲ್ಲ, ಸಿಇಒಗಳು ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ಬೇಕು. ಪ್ರತಿ ದಿವಸ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಡಳಿತ ಮಂಡಳಿ ಇರ್ಬೋದು, ಸಿಇಒಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ನಾವು ಬಹಳಷ್ಟು ತಪ್ಪೇನ್ ಮಾಡ್ತಾ ಇದೀವಿ. ನಮ್ಮ ಒಂದು ಕಾಯ್ದೆ ಏನ್ ಹೇಳುತ್ತೆ ಆ ಕಾಯ್ದೆಯನ್ನು ನಾವು ತಿಳ್ಕೊಂಡಿಲ್ಲ. ನಮ್ಮ ಒಂದು ಬೈಲಾ ಏನ್ ಹೇಳುತ್ತೆ ಆ ಬೈಲಾವನ್ನ ನಾವು ತಿಳ್ಕೊಂಡಿಲ್ಲ. ನಮ್ಮ ಒಂದು ಸಬ್ ರೂಲ್ಸ್ ಗಳು ಏನ್ ನಾವು ಮಾಡ್ಕೊಂಡಿದೀವಿ ಆ ಸಬ್ ರೂಲ್ಸ್ ಗಳನ್ನ ನಾವು ಓದಲ್ಲ. ಈ ಸ್ಥಿತಿಯಲ್ಲಿ ನಾವು ಬಹಳಷ್ಟು ಸಂಸ್ಥೆಗಳು ನಾವು ವ್ಯವಹಾರವನ್ನ ಮಾಡ್ತಾ ಇದ್ದೀವಿ. ಸಹಕಾರಿ ಸಂಸ್ಥೆಯಲ್ಲಿ 3 ಚೌಕಟ್ಟಿದೆ ಸ್ನೇಹಿತರೆ. ಒಂದು ನಮ್ಮ ಮೇನ್ ಚೌಕಟ್ಟು ಏನು ಅಂದ್ರೆ ನಮ್ಮ ಕಾಯ್ದೆ ಮತ್ತು ನಿಯಮಗಳು, ಆಕ್ಟ್ ಅಂಡ್ ರೂಲ್ಸ್. ಆ ಆಕ್ಟ್ ಅಂಡ್ ರೂಲ್ಸ್ ಅಡಿಯಲ್ಲಿ ನಾವು ಸಬ್ ರೂಲ್ಸ್ ಗಳನ್ನ ಮಾಡ್ಕೊಂಡಿರ್ತೀವಿ. ಸಬ್ ರೂಲ್ಸ್ ಗಳು ಯಾವುದು? ಡೆಪಾಸಿಟ್ ಪಾಲಿಸಿ ಇರಬಹುದು, ಕ್ರೆಡಿಟ್ ಪಾಲಿಸಿ ಇರಬಹುದು, ಡೆಪಾಸಿಟ್ ಪಾಲಿಸಿ ಇರಬಹುದು, ಸಿಬ್ಬಂದಿ ಸೇವಾ ನಿಯಮ ಇರಬಹುದು. ಇದಲ್ದೇನೆ ಬೇರೆ ಬೇರೆ ನಮ್ಮ ಒಂದು ಫಂಕ್ಷನ್ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಬೇರೆ ಬೇರೆ ಸಬ್ ರೂಲ್ಗಳನ್ನ ಮಾಡ್ಕೊಂಡಿರ್ಬೋದು. ಆ ಸಬ್ ರೂಲ್ಗಳು ಸಹ ನಮ್ಮ ಆ ಒಂದು ಚೌಕಟ್ಟಲ್ಲಿ ಬರುತ್ತೆ. ಹಾಗಾಗಿ ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಕಾಯ್ದೆಯ ಜೊತೆ ಆ ಉಪವಿಧಿ ಕಾಯ್ದೆಯ ಕೆಳಗಡೆ ಉಪವಿಧಿ ಬರುತ್ತೆ, ಉಪವಿಧಿಗಳ ಕೆಳಗಡೆ ಈ ಸಬ್ ರೂಲ್ಗಳು ಬರುತ್ತೆ. ಹಾಗಾಗಿ ನಮ್ಮಲ್ಲಿ 3 ಲೇಯರ್ಗಳಿದೆ, 3 ಬೇಲಿ. ಆ ಒಂದು ಚೌಕಟ್ಟಿನಲ್ಲೇ ನಾವು ಕೆಲಸವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಕಾಯ್ದೆಯ ಉಲ್ಲಂಘನೆ ಆಗಬಾರ್ದು. ನಮ್ಮ ಉಪವಿಧಿಯನ್ನ ನಾವು ಸಿದ್ಧಪಡಿಸುವಾಗ ಕಾಯ್ದೆಯ ಮಿತಿಯಲ್ಲಿ ಆ ಉಪವಿಧಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಅದೇ ತರ ಆ ಉಪವಿಧಿಯನ್ನು ನಾವು ಏನೇನು ಮಾರ್ಪಾಡನ್ನ ಮಾಡಿದ್ದೀವಿ, ಕಾಲಕ್ಕೆ ಏನಾದರೂ ಮಾರ್ಪಾಡು ಮಾಡಿದ್ರೆ ಆ ಮಾರ್ಪಾಡು ಮಾಡಿದ ಪ್ರತಿಯನ್ನ ನಾವು ಇಟ್ಕೋಬೇಕಾಗುತ್ತೆ. ಅದರ ಜೊತೆ ತಿದ್ದುಪಡಿಗಳನ್ನೊಳಗೊಂಡ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಮತ್ತು ನಿಯಮಗಳ ಪ್ರತಿ. ನಮ್ಮ ಕಾಯ್ದೆ ಏನ್ ಹೇಳುತ್ತೆ, ಕಾಯ್ದೆಯ ಒಂದು ಪುಸ್ತಕವನ್ನ ನಾವು ನಮ್ಮ ಸಂಸ್ಥೆಯಲ್ಲಿ ಇಡಬೇಕು. ಆ ಕಾಲಕ್ಕೆ ತಿದ್ದುಪಡಿ ಆಗಿದ್ರೆ ಆ ತಿದ್ದುಪಡಿಯ ಮಾಹಿತಿ ಸಹ ನಮ್ಮಲ್ಲಿ ಇರಬೇಕು. ಆಮೇಲೆ ಇತ್ತೀಚಿನ ತಿದ್ದುಪಡಿಗಳನ್ನೊಳಗೊಂಡ ಉಪನಿಯಮಗಳ ಪ್ರತಿ. ನಮ್ಮ ಒಂದು ಬೈಲಾ ಏನಿದೆ, ಉಪನಿಯಮ ಅಂದ್ರೆ ಸಬ್ ರೂಲ್ಸ್, ಆ ಸಬ್ ರೂಲ್ಗಳು ಏನಿದೆ ಅದನ್ನು ನಾವು ಇಡಬೇಕಾಗುತ್ತೆ. ಆಮೇಲೆ ಸಂಯುಕ್ತ ಸಹಕಾರಿಯ ಬೈಲಾ,
ಬಹಳಷ್ಟು ಸಹಕಾರಿ ಸಂಸ್ಥೆಗಳಲ್ಲಿ ಇವತ್ತು ಸಂಯುಕ್ತ ಸಹಕಾರಿಯ ಬೈಲ ಇಟ್ಕೊಂಡಿರಲ್ಲ. ನಮ್ಮ ಒಂದು ಮಾತೃ ಸಂಸ್ಥೆ ಏನಿದೆ ಸಂಯುಕ್ತ ಸಹಕಾರಿ, ಆ ಸಂಯುಕ್ತ ಸಹಕಾರಿಯ ಉಪವಿಧಿ ಸಹ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಅದು ಆಕ್ಟ್ ಪ್ರಿಸ್ಕ್ರೈಬ್ಡ್ ಸೆಕ್ಷನ್ 32ರಲ್ಲಿ ಹೇಳಿರುವಂತಹ ಒಂದು ಮಿನಿಮಮ್ ರಿಕ್ವೈರ್ಮೆಂಟು, ಅದನ್ನು ನಾವು ಇಟ್ಕೊಳ್ತಾ ಇಲ್ಲ. ನಾವೆಲ್ಲರೂ ಅದನ್ನ ಇಟ್ಕೊಳ್ಳೋಣ. ಸಂಯುಕ್ತ ಸಹಕಾರಿಯ ಬೈಲ ಅಂತ ಹೇಳ್ತೀವಿ ನಾವು, ಆ ಬೈಲವನ್ನು ಇಟ್ಕೊಳ್ಬೇಕು. ಸದಸ್ಯರ ರಿಜಿಸ್ಟರ್ನ ನಾವು ಮೇಂಟೈನ್ ಮಾಡಬೇಕು. ಆಸ್ತಿಗಳ ರಿಜಿಸ್ಟರ್ನ ನಾವು ಮೇಂಟೈನ್ ಮಾಡಬೇಕು. ನಮ್ಮಲ್ಲಿ ಯಾವ್ಯಾವ ಆಸ್ತಿ ಇದೆ ಅಂದ್ರೆ, ನಾವು ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸೇಲ್ ಡೀಡು, ಅಪ್ ಟು ಡೇಟ್ ಇಸಿ ಮತ್ತು ಟ್ಯಾಕ್ಸ್ ಪೇಡ್ ರೆಸಿಟ್ ಇದೆಲ್ಲವನ್ನ ನಾವು ಇಟ್ಕೊಂಡಿರ್ಬೇಕು. ಇನ್ನು ಇಲ್ಲಿ ಸ್ಥಿರಾಸ್ತಿಗಳನ್ನ ವಿಷಯ ಬಂದಾಗ ಸಹ ಇನ್ನೊಂದು ನಾನು ಗಮನಿಸಿದ್ದೇನು ಅಂದ್ರೆ, ಬಹಳಷ್ಟು ಸಂಸ್ಥೆಗಳು ತಮ್ಮ ಸೇಲ್ ಡೀಡ್ ನಲ್ಲಿ ಏನ್ ಹಾಕೊಂಡಿರ್ತಾರೆ ಅಂದ್ರೆ, ಪ್ರಥಮವಾಗಿ ಬರುವಂತಹದ್ದು ಅವರ ಅಧ್ಯಕ್ಷರ ಹೆಸರನ್ನ ಹಾಕೊಂಡಿರ್ತಾರೆ. ಅಧ್ಯಕ್ಷರ ಹೆಸರು ಅಥವಾ ಸಿಇಒಗಳ ಹೆಸರನ್ನ ಹಾಕಿ ಸಿಇಒ ಆಫ್ ಸೋ ಅಂಡ್ ಸೋ ಅಂತ ಹಾಕ್ಬಿಡ್ತಾರೆ. ಅದು ತಪ್ಪು ಸ್ನೇಹಿತರೆ. ಅಲ್ಲಿ ಯಾವುದೇ ಒಂದು ಸೇಲ್ ಡೀಡ್ ನಲ್ಲಿ ಸಂಸ್ಥೆಯ ಹೆಸರು ಫಸ್ಟ್ ಬರಬೇಕು. ಇಂತಹ ಸಂಸ್ಥೆಯ ಪರವಾಗಿ ಇಂಥವರು ಸೈನ್ ಮಾಡಿದ್ದಾರೆ ಅಂತ ಬರಬೇಕು. ಇಂತಹ ಸಂಸ್ಥೆ ಪರವಾಗಿ ಅಂತ ಬಂದ್ರು ಓಕೆ, ಆದ್ರೆ ಬಹಳಷ್ಟು ಸಂದರ್ಭದಲ್ಲಿ ಬರಲ್ಲ. ಅವ್ರ ಹೆಸರು ಬರುತ್ತೆ, ಯಾರು ಸಿಇಒ ಇರ್ತಾರೆ, ಯಾರು ಅಧ್ಯಕ್ಷರು ಇರ್ತಾರೆ ಅವ್ರ ಹೆಸರು ಬರುತ್ತೆ. ಅವರ ಹೆಸರು ಬಂದು ಸಂಸ್ಥೆಯ ಹೆಸರು ಹಾಕ್ಬಿಡ್ತಾರೆ ಅಷ್ಟೇ. ಅವರ ಪರವಾಗಿ ಅಂತಾನೂ ಹಾಕಲ್ಲ, ಸಂಸ್ಥೆಯ ಪರವಾಗಿ ಅಂತಾನೂ ಹಾಕಲ್ಲ. ಇದು ಬಹಳ ನಾವು ಮಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಮಾದ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ಅದು ಟೈಟ್ಲ್ ಇರಲ್ಲ. ಮಿಸ್ಟರ್ ಎಕ್ಸ್ ಯಾವುದೋ ಒಂದು ಮಧುಕರ್ ಹೆಗಡೆ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್, ನಾನು ಅಲ್ಲಿ ಸಿಬ್ಬಂದಿ ಇರ್ಬೋದು ಅಥವಾ ನಾನು ಅಲ್ಲಿ ಅಧ್ಯಕ್ಷನೇ ಇರ್ಬೋದು, ಯಾವುದೋ ಒಂದು ವಿಷಯ, ಅಥವಾ ವಿಶ್ವನಾಥ್ ಹಿರೇಮಠರು ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್, ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಂತ ನಾವು ಸೇಲ್ ಡೀಡಲ್ಲಿ ಹಾಕ್ಬಿಟ್ರೆ, ನಾಳೆ ವಿಶ್ವನಾಥ್ ಹಿರೇಮಠರು ಅದರ ಓನರ್ ಆಗ್ತಾರೆ. ಬಿಟ್ರೆ ವಿಕಾಸ್ ಕೋಆಪರೇಟಿವ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅದರ ಓನರ್ ಆಗಲ್ಲ. ಹಾಗಾಗಿ ಈ ಒಂದು ಡಿಫೆಕ್ಟ್ ಅನ್ನ ನಾವು ಸರಿಪಡಿಸ್ಕೋಬೇಕು. ಬಹಳಷ್ಟು ಸೇಲ್ ಡೀಡ್ಗಳಲ್ಲಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ಇಂತಹ ದೊಡ್ಡ ತಪ್ಪನ್ನು ನಾವು ಮಾಡಬಹುದು. ಇದು ಸಣ್ಣ ತಪ್ಪು ಅಂತ ನಮ್ಗೆ ಅನ್ಸುತ್ತೆ, ಆದ್ರೆ ಲೀಗಲಿ ನಾವು ಪ್ರೊಸೀಡ್ ಆದವಾಗ ನಮಗೆ ಯಾವುದೇ ಲೀಗಲ್ ಬ್ಯಾಕ್ ಗ್ರೌಂಡ್ ಇರಲ್ಲ. ಇಂತಹ ತಪ್ಪನ್ನ ನಾವು ಮಾಡದೇ ಇರೋ ತರ ನೋಡ್ಕೊಳ್ಳೋಣ ಸ್ನೇಹಿತರೆ. ಇನ್ನು ನಮಗೆ ಆಸ್ತಿಗಳ ಆವಾಗಲೇ ಹೇಳಿದೆ ನಾನು, ಏನೆಲ್ಲ ಆಸ್ತಿಯನ್ನು ಹೊಂದಿದೀವಿ ನಾವು ಮೇಂಟೈನ್ ಮಾಡಬೇಕು. ಯಾವ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಹೋಗಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ, ಎಷ್ಟು ಫ್ಯೂಯಲ್ ಆಯ್ತು, ಆಮೇಲೆ ಎಷ್ಟು ಅದಕ್ಕೆ ಖರ್ಚು ಮಾಡಿದೀವಿ ಅನ್ನೋ ಸಂಪೂರ್ಣ ಮಾಹಿತಿ ಆ ಲಾಗ್ ಪುಸ್ತಕದಲ್ಲಿ ನೀವು ನಮೂದಿಸಬೇಕಾಗುತ್ತದೆ. ಬಹಳಷ್ಟು ಸಂಸ್ಥೆಗಳು ಈ ಲಾಗ್ ಪುಸ್ತಕವನ್ನ ಮೇಂಟೈನ್ ಮಾಡ್ತಾ ಇಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದಲ್ದೇನೆ ಇನ್ನೊಂದು ಬಾಧ್ಯತೆ ಇದೆ ನಮಗೆ ಸ್ನೇಹಿತರೆ. ಪ್ರತಿ ವರ್ಷ ಏಪ್ರಿಲ್ 30 ಒಳಗೆ ನಾವು ಅರ್ಹ ಮತದಾರರ ಪಟ್ಟಿಯನ್ನ ಮಾಡಬೇಕು. ಇದು ಸೆಕ್ಷನ್ 32ರಲ್ಲಿ ಹೇಳಿರೋ ಇನ್ನೊಂದು ರಿಕ್ವೈರ್ಮೆಂಟ್. ಅರ್ಹ ಮತದಾರರ ಪಟ್ಟಿ, ಎಲಿಜಿಬಲ್ ಮೆಂಬರ್ ಲಿಸ್ಟ್ ಅಂತ ನಾವು ಮಾಡಬೇಕಾಗತ್ತೆ. ಬಹಳಷ್ಟು ಸಂಸ್ಥೆಗಳು ಎಲೆಕ್ಷನ್ ಕಾಲದಲ್ಲಿ, ನಾವು ಎಲೆಕ್ಷನ್ ಯಾವಾಗ ಬರುತ್ತೆ ಅವಾಗ ನಾವು ಮಾಡ್ತೀವಿ, ಆದ್ರೆ ಪ್ರತಿ ವರ್ಷ ನಾವ್ಯಾಕೆ ಎಲಿಜಿಬಲ್ ಮೆಂಬರ್ ಲಿಸ್ಟ್ ಅನ್ನ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಅವರು ಹಾಕ್ತಾರೆ. ಆದರೆ ಅದು ತಪ್ಪು ಸ್ನೇಹಿತರೆ. ಸೆಕ್ಷನ್ 32(1) ಪ್ರಕಾರ ನೀವು ಪ್ರತಿ ವರ್ಷ ನಿಮ್ಮಲ್ಲಿ ಅರ್ಹ ಮತದಾರರ ಪಟ್ಟಿಯನ್ನು ಅದನ್ನು ಹೇಗೆ ಸಿದ್ಧಪಡಿಸಬೇಕು ಅಂತ ನಾನು ಈಗ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಸಮಯದ ಅಭಾವ ಇರೋದ್ರಿಂದ. ಇನ್ನು ಪ್ರಶ್ನೆಗಳಿದ್ದಾಗ ಅದನ್ನ ಬೇಕಾದ್ರೆ ಹೇಳ್ತೀನಿ. ಆದ್ರೆ ಅರ್ಹ ಮತದಾರರ ಪಟ್ಟಿಯನ್ನ ನಿಮಗೆ ಹೇಳಿದೆ, ಕಾಯ್ದೆಯಲ್ಲೂ ಹೇಳಿದೆ, ಅದಲ್ದೇನೆ ನಿಮ್ಮ ಬೈಲಾದಲ್ಲಿ ಹೇಗೆ ಅರ್ಹ ಮತದಾರರ ಪಟ್ಟಿಯನ್ನ ನೀವು ಸಿದ್ಧಪಡಿಸಬೇಕು ಅನ್ನೋದನ್ನ ಹೇಳಿರ್ತಾರೆ. ಆ ಪ್ರಕಾರ ನೀವು ಪ್ರತಿ ವರ್ಷ ಏಪ್ರಿಲ್ 30 ಒಳಗೆ ಅರ್ಹ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಬೇಕು. ಬಹಳಷ್ಟು ಸಂಸ್ಥೆಗಳು ಇದನ್ನ ಮಾಡ್ತಾ ಇಲ್ಲ. ಇನ್ನು ಸಾಮಾನ್ಯ ಸಭೆಗೆ ಹಾಜರಿ ಪುಸ್ತಕ ಮತ್ತು ಸಾಮಾನ್ಯ ಸಭೆಯ ನಡುವಳಿ, ನಾವು ಜನರಲ್ ಬಾಡಿಗೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಮತ್ತು ಅದರ ಮಿನಿಟ್ಸ್ ಅನ್ನ ಬಹಳಷ್ಟು ಸಂಸ್ಥೆಗಳು ಬರೆದಿರಲ್ಲ. ಆಡಿಟರ್, ಲೆಕ್ಕ ಪರಿಶೋಧಕರು ಬಂದಾಗ ಅದನ್ನ ಅಪ್ಡೇಟ್ ಮಾಡ್ಕೊಡ್ತೀವಿ ಅಂತ ಹೋಗ್ತಾರೆ. ಅದು ತಪ್ಪು ಸ್ನೇಹಿತರೆ. ಜನರಲ್ ಬಾಡಿ ಮುಗಿದು 2 ದಿವಸದೊಳಗೆ ನೀವು ಅದನ್ನ ಅಪ್ಡೇಟ್ ಮಾಡಲೇಬೇಕು. ಹಾಜರಿ ಪುಸ್ತಕ ಅಂತೂ ಅವಾಗಲೇ ಅಪ್ಡೇಟ್ ಆಗಿರ್ಬೇಕು. ಇನ್ನು ಈ ನಡುವಳಿ ಏನಿದೆ 2 ದಿವಸದ ಒಳಗೆ ಬೇಡ, 1 ವಾರ ಅಂತ ತಗೊಳ್ಳಿ. 1 ವಾರದ ಒಳಗೆ ನಿಮ್ಮ ಜನರಲ್ ಬಾಡಿ ಸಾಮಾನ್ಯ ಸಭೆ ಮುಗಿದು 1 ವಾರದ ಒಳಗೆ ನೀವು ನಡವಳಿಕೆಗಳನ್ನ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನ ಬರೆದಿಡಬೇಕು ಸ್ನೇಹಿತರೆ. ಬರೆದಿಟ್ಟು
ಪ್ರತಿ ಪೇಜ್ ಅಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಅದಕ್ಕೆ ಸಹಿಯನ್ನ ಮಾಡಬೇಕಾಗುತ್ತೆ, ಅವರ ಹಸ್ತಾಕ್ಷರವನ್ನ ಮಾಡಬೇಕು. ಬಹಳಷ್ಟು ಕಡೆ ನಾನು ಗಮನಿಸಿದ್ದೇನು ಅಂದ್ರೆ ಅದಕ್ಕೆ ಅಧ್ಯಕ್ಷರ ಸಹಿ ಇರಲ್ಲ, ಮುಖ್ಯ ನಿರ್ವಾಹಕರ ಸಹಿ ಇರಲ್ಲ. ಇದೆಲ್ಲ ತಪ್ಪುಗಳನ್ನ ನಾವು ದಿನನಿತ್ಯ ಮಾಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಸರಿಪಡಿಸ್ಕೊಳ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಗಮನವನ್ನ ಹರಿಸಿ. ಇದರ ಜೊತೆಯಲ್ಲಿ ನಿಮಗೆ ಏನಾದ್ರೂ ನಿಮ್ಮಲ್ಲಿ ಆಡಳಿತ ಮಂಡಳಿ ಸಭೆಗಳಾಗುತ್ತೆ. ಸೌಹಾರ್ದ ಕಾಯ್ದೆಯ ಪ್ರಕಾರ ಕನಿಷ್ಠ 2 ತಿಂಗಳಿಗೊಮ್ಮೆ ನೀವು ಆಡಳಿತ ಮಂಡಳಿ ಸದಸ್ಯರ ಸಭೆಯನ್ನ ಕರಿಬೇಕು. ಇಲ್ಲ ಅಂದ್ರೆ ಕೆಲವು ಸಂಸ್ಥೆಗಳು ಪ್ರತಿ ತಿಂಗಳು ಆಡಳಿತ ಮಂಡಳಿ ಸಭೆಯನ್ನ ಮಾಡ್ತಾರೆ. ಆ ಆಡಳಿತ ಮಂಡಳಿಯ ಸಭೆಯನ್ನ ಮಾಡಿದಾಗ ಆ ಸಭಾ ನಡವಳಿಕೆಗಳನ್ನ ನೀವು ಅದನ್ನ ಒಂದು ಪುಸ್ತಕದಲ್ಲಿ ನಮೂದು ಮಾಡಬೇಕಾಗುತ್ತೆ. ಅದನ್ನು ಬಹಳಷ್ಟು ಸಂಸ್ಥೆಗಳು ಪೆಂಡಿಂಗ್ ಇಟ್ಟಿರ್ತಾರೆ. ಏನೋ ಕಾರಣ ಹೇಳಿ, ಇಲ್ಲ ಸರ್ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಹಾಗಾಗಿ ನಮ್ಗೆ ಅಪ್ಡೇಟ್ ಮಾಡಕ್ಕಾಗಿಲ್ಲ, ಈಗ ಬರ್ಕೊಟ್ಬಿಡ್ತೀನಿ ಅಂತ. ಅದು ತಪ್ಪು ಸ್ನೇಹಿತರೆ. ಯಾವಾಗ ನೀವು ಆ ಸಭೆ ಮುಗಿದು 1 ವಾರದ ಒಳಗೆ ನೀವು ಅದನ್ನ 2 ದಿವಸದಲ್ಲೇ ಮಾಡ್ಬೇಕು. ಯಾಕಂದ್ರೆ ವಿತಿನ್ 1 ವೀಕ್ ನೀವು ನಿಮ್ಮ ಒಂದು ನಿರ್ದೇಶಕರುಗಳಿಗೆ ಆ ಸಭಾ ನಡವಳಿಕೆಗಳನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಅದು ನಿಮ್ಮ ರಿಕ್ವೈರ್ಮೆಂಟ್ ಇರುತ್ತೆ. ನೀವು ಅದನ್ನ ಅಪ್ಡೇಟ್ ಮಾಡಲೇಬೇಕು. ಬಹಳಷ್ಟು ಸಂಸ್ಥೆಗಳು ಅದನ್ನ ಮಾಡ್ತಾ ಇಲ್ಲ. ಇನ್ನು ಉಪಸಮಿತಿಗಳನ್ನ ನೀವು ಮಾಡಿದಾಗ ನಿಮ್ಮ ಒಂದು ಸಂಸ್ಥೆಯ ಚಟುವಟಿಕೆಯನ್ನ ನೈಪುಣ್ಯತೆಯಿಂದ ಮಾಡೋದಕ್ಕೆ ಬೇರೆ ಬೇರೆ ಉಪಸಮಿತಿಗಳನ್ನ ನೀವು ಮಾಡ್ಕೊಂಡಿರ್ತೀರಿ. ಆ ಉಪಸಮಿತಿಗಳ ನಡವಳಿಕೆಗಳನ್ನು ಸಹ ಕಾಲಕ್ಕೆ ಬರೆದಿಟ್ಟು ಅದಕ್ಕೆ ಹಸ್ತಾಕ್ಷರವನ್ನ ಮಾಡಿ ಅದನ್ನ ನಿಮ್ಮ ಒಂದು ದಾಖಲೆಯನ್ನ ಆಗಿ ಮಾಡಿಕೊಂಡಿರಬೇಕು. ಅದು ನಿಮ್ಮಲ್ಲಿ ಇರಬೇಕು. ಹಿಂದಿನ ಸಾಲುಗಳ ವಾರ್ಷಿಕ ವರದಿ, ಲೆಕ್ಕ ಪರಿಶೋಧನಾ ವರದಿ ಮತ್ತು ಅಡಾವೆ ಪತ್ರಿಕೆ. ನಿಮ್ಮ ಹಿಂದಿನ ಸಾಲಿನ ಒಂದು ವಾರ್ಷಿಕ ವರದಿ ಏನಿದೆ ಅದನ್ನು ನೀವು ಇಟ್ಕೊಂಡಿರಬೇಕು. ಲೆಕ್ಕ ಪರಿಶೋಧನಾ ವರದಿಯನ್ನು ಇಟ್ಕೊಂಡಿರಬೇಕು. ಮತ್ತು ನಿಮ್ಮ ಅಡಾವೆ ಪತ್ರಿಕೆ ಅಂದ್ರೆ ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿದೆ ಅದಷ್ಟನ್ನು ನೀವು ನಿಮ್ಮ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇದು ಸೆಕ್ಷನ್ 32ರಲ್ಲಿ ಹೇಳಿರುವಂತ ಕನಿಷ್ಠ ಮಾಹಿತಿ. ಇದಲ್ದೇನೆ ನಾವು ಇನ್ನು ಬೇರೆ ಬೇರೆ ದಾಖಲೆಗಳಿದೆ. ಅದು ಯಾವ್ಯಾವೆಲ್ಲ ದಾಖಲೆಗಳನ್ನ ಇಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ನಾನು 1 by 1 ಬರ್ತೀನಿ. ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡ್ರೆ ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಐಟಮ್ ಲಯಬಿಲಿಟಿ ಸೈಡ್ ಯಾವ್ದಿದೆ? ಶೇರ್ ಕ್ಯಾಪಿಟಲ್. ಆ ಶೇರ್ ಕ್ಯಾಪಿಟಲ್ ಗೆ ರಿಲೇಟೆಡ್ ಆಗಿ ಸದಸ್ಯರಿಂದ ಏನು ಶೇರ್ ಬಂಡವಾಳವನ್ನ ತೆಗೆದುಕೊಂಡಿರ್ತೀರಿ, ಆ ಶೇರ್ ಬಂಡವಾಳವನ್ನ ತೆಗೆದುಕೊಂಡಾಗ ನಿಮಗೆ ಅದರ ರಿಲೇಟೆಡ್ ಆಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂದ್ರೆ, ಒಂದು ನಿಮ್ಮಲ್ಲಿ ಶೇರ್ ಸರ್ಟಿಫಿಕೇಟಿನ ಕೌಂಟರ್ ಫೈಲ್ ಇರಬೇಕು. ಬಹಳಷ್ಟು ಸಂಸ್ಥೆಗಳು ಶೇರ್ ಸರ್ಟಿಫಿಕೇಟಿನ ಕೌಂಟರ್ ಫೈಲ್ ಇಟ್ಟಿರಲ್ಲ. ಇನ್ನು ನಿಮ್ಮಲ್ಲಿ ಸದಸ್ಯರ ರಿಜಿಸ್ಟರ್ ಅಂತ ನಾನು ಹೇಳಿದೆ, ಪರ್ಮನೆಂಟ್ ರಿಜಿಸ್ಟರ್. ಅದು ಸಂಸ್ಥೆ ಹುಟ್ಟಿದಾಗಿನಿಂದ ನೀವು ಎಲ್ಲಿವರೆಗೆ ಆ ಸಂಸ್ಥೆಯನ್ನು ನಡೆಸ್ತೀರೋ ಅಲ್ಲಿವರೆಗೆ ಇರುವಂತಹ ಒಂದು ಪರ್ಮನೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಅದನ್ನ ಕಾಪಾಡುವಂತಹ ಜವಾಬ್ದಾರಿ ನಿಮ್ಮಲ್ಲಿದೆ. ಅದನ್ನ ಸಂಪೂರ್ಣ ಮಾಹಿತಿ ಆ ಒಂದು ಸದಸ್ಯರ ರಿಜಿಸ್ಟರ್ನ ನೀವೇನ್ ಮೇಂಟೈನ್ ಮಾಡ್ತೀರಿ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನ ಅದು ಒಳಗೊಂಡಿರಬೇಕು. ಬಹಳಷ್ಟು ಸಂಸ್ಥೆಗಳು ಅದನ್ನ ಅಪ್ಡೇಟೇ ಮಾಡಿರಲ್ಲ. ಸುಮ್ಮನೆ ಏನೋ ಒಂದು ಹೆಸರು ಬರೆದ್ರು, ಅವರ ವಿಳಾಸ ಸಹ ಇರಲ್ಲ. ಅವರು ಎಷ್ಟು ಶೇರ್ ಅನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಬರೆದಿರ್ತಾರೆ, ಎಷ್ಟು ಅಮೌಂಟ್ ಶೇರ್ ಅಮೌಂಟ್ ಅಷ್ಟೇ ಬರೆದಿರ್ತಾರೆ. ಬಿಟ್ರೆ ಉಳಿದ ಯಾವುದೇ ಮಾಹಿತಿ ಅದರಲ್ಲಿ ಲಭ್ಯ ಇರಲ್ಲ. ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗಬೇಡಿ. ಅದನ್ನ ಸಂಪೂರ್ಣ ಮಾಹಿತಿ ಅದರಲ್ಲಿ ಇರಬೇಕು. ಅದರ ಜೊತೆಯಲ್ಲಿ ನೀವು ಶೇರ್ ಶೆಡ್ಯೂಲ್ ಅನ್ನ ಅಂದ್ರೆ ಮೆಂಬರ್ ಶೆಡ್ಯೂಲ್ ಅನ್ನ ಮಾಡ್ಕೊಳ್ಬೇಕು. ಪ್ರತಿ ವರ್ಷ ಎಷ್ಟು ಜನ ನಿಮ್ಮಲ್ಲಿ ಸೇರ್ಕೊಂಡ್ರು, ಎಷ್ಟು ಜನ ನಿಮ್ಮಿಂದ ವಾಪಸ್ ತೆಗೆದುಕೊಂಡು ಹೋದ್ರು, ಅಂತಿಮವಾಗಿ ಎಷ್ಟು ಸದಸ್ಯರಿದ್ದಾರೆ ಅನ್ನೋದನ್ನ ನೀವು ಮಾಹಿತಿಯನ್ನ ಇಡಬೇಕಾಗುತ್ತೆ. ಇದು ಅದಲ್ದೇನೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ ಐಟಮ್ ಏನಿದೆ ರಿಸರ್ವ್ಸ್ ಅನ್ನ ನೀವು ಕಾಲಕ್ಕೆ ಏನ್ ಮಾಡ್ತೀರಿ, ನಿಮ್ಮ ಲಾಭವನ್ನ ವಿಂಗಡಣೆ ಮಾಡಿದಾಗ ಆ ಲಾಭ ವಿಂಗಡಣೆಯಿಂದ ಬೇರೆ ಬೇರೆ ರಿಸರ್ವ್ಗೆ ನಿಮ್ಮ ಲಾಭವನ್ನ ಹಾಕ್ತೀರಿ. ಬಹಳಷ್ಟು ಸಂಸ್ಥೆಗಳಲ್ಲಿ ಇವತ್ತು ನಾನು ಹೋದಾಗ ಆ ಲಾಭ ವಿಂಗಡಣೆಯನ್ನ ಮಾಡೇ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಆ ಹಿಂದಿನ ವರ್ಷದ ಲಾಭವನ್ನ ಹಾಗೆ ಇಟ್ಟಿರ್ತಾರೆ. ಲಾಭ ವಿಂಗಡಣೆ ಮಾಡಿ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆಯ ಪ್ರಕಾರ ನಾವು 50% ಅನ್ನ ನಾವು ಬೇರೆ ಬೇರೆ ರಿಸರ್ವ್ಗೆ ಹಾಕ್ಬೇಕಾಗುತ್ತೆ. 25% ಸ್ಟ್ಯಾಟ್ಯೂಟರಿ ರಿಸರ್ವ್, 20% ಕಂಟಿಂಜೆನ್ಸಿ ರಿಸರ್ವ್ ಆರ್ ಆಪರೇಷನಲ್ ರಿಸರ್ವ್, 10% ಕಾಮನ್ ಗುಡ್ ಫಂಡ್, 5% ಸಾರಿ 5% ಈಗ 10% ಇಲ್ಲ 5%, ಅದು 10% ಡೆಫಿಸಿಟ್ ಕವರ್ ಫಂಡ್ ಅಂತಿತ್ತು, ಅದನ್ನ ಈಗ ತೆಗೆದಿದ್ದಾರೆ. 5% ಕಾಮನ್ ಗುಡ್ ಫಂಡ್ ಇದೆ, 2% ಎಜುಕೇಶನ್ ಫಂಡ್ ಇದೆ. ಅದಲ್ದೇನೆ ಕೋಆಪರೇಟಿವ್ ಅಕಾಡೆಮಿಗೆ 0.5% ಈಗ ಅಮೆಂಡೆಡ್ ಆಕ್ಟ್ ಪ್ರಕಾರ
0.5% ಮಾಡಬೇಕಾಗಿದೆ. ಅಂದ್ರೆ 50.5% ಮಾಡಿ 49.5% ಲಾಭಾಂಶವನ್ನ ನೀವು ಡಿವಿಡೆಂಡು, ಬೋನಸ್ಸು ಈ ಒಂದು ಇದಕ್ಕೆ ಕೊಡಬಹುದು. ಬಿಟ್ರೆ 50.5% ನೀವು ನಿಮ್ಮ ಒಂದು ಲಾಭದಿಂದ ಹೊರಗಡೆ ತೆಗೆದು ಆ ರಿಸರ್ವ್ಗೆ ನೀವು ಪ್ರತಿ ವರ್ಷ ವಿಂಗಡಣೆ ಮಾಡಬೇಕಾಗುತ್ತೆ. ಬಹಳಷ್ಟು ಸಂಸ್ಥೆಗಳು ಅದನ್ನ ಮಾಡಿರಲ್ಲ. ದಯವಿಟ್ಟು ಅದನ್ನು ಗಮನ ಹರಿಸಿ. ಅದಲ್ದೇನೆ ಆ ಒಂದು ಸ್ಟ್ಯಾಟ್ಯುಟರಿ ರಿಸರ್ವ್, ಮೀಸಲು ನಿಧಿ ಏನಿದೆ, ಆ ಮೀಸಲು ನಿಧಿಯನ್ನ ನೀವು ಹೊರಗಡೆ ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕಾಗುತ್ತೆ. ಬಹಳಷ್ಟು ಸಂಸ್ಥೆಗಳು ಅದನ್ನ ಹೂಡಿಕೆ ಮಾಡಿರಲ್ಲ. ಅದನ್ನ ಹೂಡಿಕೆ ಮಾಡಬೇಕು. ಎಷ್ಟು ನಿಮ್ಮದು ಮೀಸಲು ನಿಧಿ ಇದೆ, ಆ ಸಂಪೂರ್ಣ ಮೀಸಲು ನಿಧಿಯನ್ನ ನೀವು ಬೇರೆ ಕಡೆ ನಿಮ್ಮ ಒಂದು ವ್ಯವಹಾರದಿಂದ ಹೊರತುಪಡಿಸಿ ನೀವು ಹೂಡಿಕೆ ಮಾಡಬೇಕು. ಆ ಹೂಡಿಕೆಗೆ ತಕ್ಕ ಮಾಹಿತಿಯನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಮುಂದಿನ ಐಟಮಿಗೆ ಬಂದ್ರೆ ನೀವು ಠೇವಣಿ, ಸದಸ್ಯರಿಂದ ಠೇವಣಿ. ಇಲ್ಲಿ ಬಹಳಷ್ಟು ಸಂಸ್ಥೆಗಳು ಇವತ್ತು ಸಹ ತಪ್ಪನ್ನ ಮಾಡ್ತಾ ಇದ್ದಾರೆ. ಪಿಗ್ಮಿ ಡೆಪಾಸಿಟ್ ಅನ್ನ ಇವತ್ತು ನಾಮಿನಲ್ ಮೆಂಬರ್ ಇಂದ 2013ರಲ್ಲೇ ಕಾಯ್ದೆ ಎಲ್ಲಿ ಬದಲಾವಣೆ ಆಗಿದೆ ಸ್ನೇಹಿತರೆ, ಅಲ್ಲಿಂದ ಯಾವುದೇ ಒಂದು ಸಂಸ್ಥೆ ನಾಮಿನಲ್ ಮೆಂಬರು ಮತ್ತು ನಾನ್ ಮೆಂಬರ್, ಸದಸ್ಯೇತರರು ಮತ್ತು ನಾಮಮಾತ್ರ ಸದಸ್ಯರು ಅಂತ ನಾವೇನು ಹೇಳ್ತೀವಿ, ಅವರಿಂದ ಯಾವುದೇ ಒಂದು ಠೇವಣಿಯನ್ನ ಪಡೆಯಲು ಸಾಧ್ಯ ಇಲ್ಲ. ಇದು ಪ್ರೊಹಿಬಿಟೆಡ್. ನಿಮಗೆ ಯಾವುದೇ ಒಂದು ಸದಸ್ಯರಲ್ಲದವರಿಂದ ಅಥವಾ ನಾಮಮಾತ್ರ ಸದಸ್ಯರಿಂದ ನೀವು ಯಾವುದೇ ಠೇವಣಿಯನ್ನು ಸ್ವೀಕರಿಸುವಂತಿಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಆದ್ರೆ ಇವತ್ತೂ ಸಹ ಬಹಳಷ್ಟು ಸಂಸ್ಥೆಗಳು ನಾಮಮಾತ್ರ ಸದಸ್ಯರಿಂದ ಪಿಗ್ಮಿ ಹಣವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದು ನಾವು ಮಾಡ್ತಾ ಇರೋ ಒಂದು ಕಾಯ್ದೆಯ ಉಲ್ಲಂಘನೆ. ಇದನ್ನ ದಯವಿಟ್ಟು ಮಾಡಕ್ ಹೋಗಬೇಡಿ. ಇನ್ನು ಆ ಡೆಪಾಸಿಟ್ ಕಲೆಕ್ಷನ್ಗೆ ನಮ್ಮಲ್ಲಿ ಏನ್ ಡಾಕ್ಯುಮೆಂಟ್ಸ್ ಇರಬೇಕು, ಚಲನ್ಗಳನ್ನ ನಾವು ಮೇಂಟೈನ್ ಮಾಡಬೇಕು. ಅವ್ರು ಕ್ಯಾಶ್ ಅಲ್ಲಿ ರೆಮಿಟ್ ಮಾಡಿದ್ರೆ ಕ್ಯಾಶ್ ಅದಕ್ಕೆ ತಕ್ಕ ಹಾಗೆ ಚಲನನ್ನ ನಾವು ಇಟ್ಕೊಂಡಿರ್ಬೇಕು. ಅವರಿಗೆ ನಾವು ಡೆಪಾಸಿಟ್ ರಸೀಟ್ ಅನ್ನ ಕೊಡ್ತೀವಿ, ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ. ಅದರ ಒಂದು ಕೌಂಟರ್ ಫೈಲ್, ನಾವು ಅವರಿಗೆ ಎಷ್ಟು ಡೆಪಾಸಿಟ್ ಅನ್ನು ಕೊಟ್ಟಿದ್ದೀವಿ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಮಾಹಿತಿ ಇರಬೇಕು. ಅದಕ್ಕೆ ಒಂದು ಕೌಂಟರ್ ಫೈಲ್ ಅನ್ನು ನಾವು ಇಡಬೇಕಾಗುತ್ತೆ. ಆದ್ರೆ ಬಹಳಷ್ಟು ಸಂಸ್ಥೆಗಳು ಕೌಂಟರ್ ಫೈಲ್ ಅನ್ನ ಇಟ್ಟಿರಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅವರಿಗೆ ಕಾಲಕಾಲಕ್ಕೆ ಬಡ್ಡಿಯನ್ನ ಕೊಡಬೇಕು. ಆ ಬಡ್ಡಿಯಕ್ಕೆ ಪ್ರಾವಿಷನ್ ಅನ್ನ ಮಾಡಬೇಕು, ಪ್ರಾವಧಾನವನ್ನ ಮಾಡಬೇಕು. ನೀವು ಏನು ಅಂದ್ರೆ ಕೆಲವರು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೊಡ್ತೀರಿ, ಕೆಲವರು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಕೊಡ್ತೀರಿ. ಅಂದ್ರೆ ಇಂಟ್ರೆಸ್ಟ್ ಆನ್ ಮೆಚುರಿಟಿ ಕೊಡ್ತಾ ಇದ್ದೀರಿ. ಆ ಮೆಚುರಿಟಿ ಕೊಡುವಾಗ ಎಷ್ಟು ಬಡ್ಡಿಯನ್ನ ನೀವು ಪ್ರತಿ ವರ್ಷ ಅವರಿಗೆ ಕೊಡಬೇಕಾಗುತ್ತೆ, ಅದನ್ನ ನೀವು ಪ್ರಾವಧಾನವನ್ನ ಮಾಡ್ಕೋಬೇಕು. ನಿಮ್ಮ ಒಂದು ಲೆಕ್ಕಪತ್ರದಲ್ಲಿ ಆ ಪ್ರಾವಧಾನವನ್ನ ನಾವು ಮಾಡ್ಕೊಂಡಿರಲ್ಲ. ಬಹಳಷ್ಟು ಸಂಸ್ಥೆಗಳು ಏನು ಬಡ್ಡಿಯನ್ನ ಕೊಡ್ತಾರೆ ಅದು ಈ ಆಕ್ಚುಯಲ್ ಕ್ಯಾಶ್ ಪೇಮೆಂಟ್ ಬೇಸಿಸ್ ಅಲ್ಲಿ ಅಕೌಂಟ್ ಮಾಡ್ತಾರೆ. ಇದು ತಪ್ಪು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕೌಂಟರ್ ಫೈಲ್ ಅನ್ನ ಮೇಂಟೈನ್ ಮಾಡಬೇಕು. ಕೆಲವು ಸಂಸ್ಥೆಗಳು ಬಾರೋಯಿಂಗ್ಸ್ ಅಂದ್ರೆ ಸಾಲವನ್ನು ತೆಗೆದುಕೊಂಡಿರಬಹುದು. ನಾವು ಹಣಕಾಸು ಸಂಸ್ಥೆ ಅಂದ್ರೆ ಯಾವುದೋ ಒಂದು ಕಮರ್ಷಿಯಲ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಇಂದ ನಾವು ಸಾಲವನ್ನು ತೆಗೆದುಕೊಂಡ್ರೆ ಆ ಸಾಲದ ಕುರಿತಾದ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಇರಬೇಕು. ಅದಕ್ಕೆ ಕನ್ಫರ್ಮೇಶನ್, ಕಾಲಕಾಲಕ್ಕೆ ಅದಕ್ಕೆ ಕನ್ಫರ್ಮೇಶನ್ಗಳನ್ನ ತೆಗೆದುಕೊಳ್ಬೇಕು. ಆ ಸಾಲಕ್ಕೆ ಏನು ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಸಂಬಂಧಪಟ್ಟಂತೆ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನ ನಾವು ನಮ್ಮಲ್ಲಿ ಇಡಬೇಕಾಗುತ್ತೆ. ಬಹಳಷ್ಟು ಸಂಸ್ಥೆಗಳು ಅದನ್ನು ಸಹ ಇಟ್ಟಿರಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅದಲ್ದೇನೆ ಆ ಒಂದು ಸಂಸ್ಥೆಯ ಜೊತೆ ಮಾಡಿಕೊಂಡಂತಹ ಅಗ್ರಿಮೆಂಟ್ ಅಲ್ಲಿ ಮಾರ್ಟ್ಗೇಜ್ ಮಾಡಿದ್ರೆ ಅದರ ಸಂಪೂರ್ಣ ಮಾಹಿತಿ ನಿಮ್ಮಲ್ಲಿ ಇರಬೇಕು. ನಿಮ್ಮ ಆಸ್ತಿಯನ್ನು ಅಡ ಇಟ್ಟಿದ್ರೆ ಆ ಒಂದು ಪೇಪರ್ ಸಹ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರೋ ದಾಖಲೆಗಳು. ಇದನ್ನ ನಾವು ನಿರ್ವಹಿಸಬೇಕಾಗುತ್ತೆ.